ಈ ಕಾರ್ಯಕ್ರಮದ ನಂತರ ಗುರ್ದ ಮಜಲಿಸ್ ಕಾರ್ಯಕ್ರಮ ನಡೆಯುತ್ತದೆ. ಅದರ ನಂತರ ಮಕ್ಕಳ ಒಂದು ಸಣ್ಣ ಸ್ಪರ್ಧೆ ಇದೆ, 10 ನಿಮಿಷಗಳು. ನಮ್ಮ ಉಸ್ತಾದರವರ ಜೊತೆ ಸೇರಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರು ನಮ್ಮ ಈ ಭಾಗದ ಒಂದು ಶಕ್ತಿ ಅಂತ ಹೇಳ್ಬೋದು, ಡಾಕ್ಟರ್ ಲೀಲಾಧರ್. ಈ ಭಾಗದಲ್ಲಿ ಯಾವುದೇ ಸಂದರ್ಭದಲ್ಲಿ ಒಂದು ರೋಗಿಗಳಿಗೆ ತೊಂದರೆ ചന്ദ്ര സുന്ദര ചന്ദ്ര ശോഭി സൂര്യ പോരുൾ സൂര അഹ്മദ് പുണർത്തി സുഗന്ധ വലി ഗന്ധ പുണർത്തി ഗീതി പിറന്നു നബിക്കുമ്പോൾ ഫാത്തിമത്ത് സുഹറ വെച്ചമി ലക്ഷണം വെച്ചൊരു രോജ മിക തിക തിക സഹിയലി ഹോജ തരുൾ തരുൾ പൊരുൾ മകൾ സുഹൃപ്പെട്ടു സാഖിയരാലിയ സഞ്ചരുകൾ തരമാസലമിന്റെ സുഹൃതം തരും ഗുരു സരപ്പൊടി നിധി മതി സന്തോഷം മന്ദിര ചന്ദ മന്ദിര സുന്ദര ചന്ദിര ശോഭി സൂര്യ പൊരുൾ കസുര
മക്കാബക്കോർമിക്ക ഹക്കില തൃപ്പം ഭംഗി സമ്മികവാ മിക്കോർ സുഖേതപ്പുൾ സൗകിലരിപ്പം പങ്കു സമ്മികവാ മക്കാബക്കോർമിക്ക ഹക്കില തൃപ്പം ഭംഗി സമ്മികവാ മിക്കോർ സുഖേതപ്പുൾ സൗകിലരിപ്പം പങ്കു സമ്മികവാ മികവാനതി പദാരം ശോഭ തരിസൊടു കുസ്തി കോലിയുണ്ട ജമാലും സഭ മമത മികന്തു സുന്ദര ധീരൻ പോരുളാറിന്റെ വനമതിലെങ്കും വിസ്ഹബ് രംഗൻ ഉണർന്നേ ചിന്ത ചിന്ത പിളந்து നടന്നവരക്കം പൈത്തുടെ പാസം ദേശമിലെ ചുന്തിരവതനം ചിന്തുമിയജമിൽ ഉള്ളറിയാനുണ്ടാശയിലെ മക്കാബക്കോർമിക്ക അക്കില തൃപ്പം ഭംഗി സമ്മികവാ മിക്കോ സുഗ്രതപ്പുൻ സൗകിലരിപ്പം പങ്കു സമ്മികവാ മക്കാബക്കോർമിക്ക അക്കില തൃപ്പം ഭംഗി സമ്മികവാ മിക്കോ സുഗ്രതപ്പുൻ സൗകിലരിപ്പം പങ്കു സമ്മികവാ തക്കോർമിക്കോർ ചൊക്കര മിസ്ഹബ് തക്കമിൽ ഹക്ക് ശ്രമിത്തിടലായി തക്കിടലായി കുടി മക്കമിലായി മന്നം സൗക്കാൻ പൊറുക്കാൻ പോക്കിടലായി തക്കോർമിക്കോർ ചൊക്കര മിസ്ഹബ് തക്കമിൽ ഹക്ക് ശ്രമിത്തിടലായി തക്കിടലായി കുടി മക്കമിലായി മന്നം സൗക്കാൻ പൊറുക്കാൻ പോക്കിടലായി വീസും വസനത്തിൽ വീസും മുഖമൊഴിലെങ്കി പാസും ഹബീബുള്ള വീസും കരമത്തടങ്ങി ചിങ്കാരത്തിരുപിര പൊങ്കി ചൊങ്കാലെ മിസ്ഹബ് റങ്ങി ചിങ്കാരത്തിരുപിര പൊങ്കി ചൊങ്കാലെ മിസ്ഹബ് റങ്ങി എങ്കും കുതുകുല റങ്ക എതിരിട പങ്കിട ദീനി റങ്കിടലായി എങ്കും കുതുകുല റങ്ക എതിരിട പങ്കിട ദീനി റങ്കിടലായി മക്കാബക്കോർമിക്ക ഹക്കില തൃപ്പം ഭംഗി സമ്മികവാ മിക്കോ സുഗ്രതപ്പുൻ സൗകിലരിപ്പം പങ്കു സമ്മികവാ മക്കാബക്കോർമിക്ക ഹക്കില തൃപ്പം ഭംഗി സമ്മികവാ മിക്കോ സുഗ്രതപ്പുൻ സൗകിലരിപ്പം പങ്കു സമ്മികവാ ಗೌರವ ನೀಡಿದಂತ ಪತ್ರಕರ್ತ ಮಿತ್ರರು, ಅದೇ ರೀತಿ ಸತೀಶ್ ಅಣ್ಣ ಇದ್ದಾರೆ, ಅಸೈನಾರ್ ಅವರಿದ್ದಾರೆ, ಪತ್ರಕರ್ತ ಮಿತ್ರರು ಎಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ರಾಜ್ಯವರು ವೇದಿಕೆಯನ್ನು ಅಲಂಕರಿಸಬೇಕು, ಎಲ್ಲ ತಾಜ್ ಮೊಹಮ್ಮದ್ ರವರು ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸಲೀಂ ಅಡ್ವೊಕೇಟ್ ಕೇರಳದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರಾಗಿ ಪ್ರತಿನಿಧಿಸತಕ್ಕಂತ ಆವೇಶದ ಧ್ವನಿ ಇಕ್ಬಾಲ್ ಮಾಲಿಲ ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡಿದ್ದಾರೆ, ಅನಿರೀಕ್ಷಿತವಾಗಿ ಸೇರಿಕೊಂಡಿದ್ದಾರೆ. ಅವರು ಇವತ್ತು ಬೇರೆ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ರು. ನಾನು ಹೇಳಿದೆ ಯಾವ ಕಾರ್ಯಕ್ರಮ ಇದ್ರು ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಊರಿಗೆ ಬರಬೇಕು ಅಂತ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ಕೈ ಜೋಡಿಸಿ ನಮ್ಮ ನಮಸ್ಕಾರಗಳನ್ನು ಅಸ್ಸಲಾಂ ಅಲೈಕನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಉಮರ್ ಬೀದರಕಟ್ಟೆ ಅವರು ನಮ್ಮ ಒಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರತಿ ವರ್ಷ ಬರತಕ್ಕಂಥ ದಾಮೋದರ ಮಾಸ್ಟರ್ ಅವರು, ಅವರ ಅಸೌಖ್ಯದಿಂದ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರ ಧ್ವನಿಯೇ ಫೋನ್ ಮಾಡಿದೆ ನಾನು, ನಮಗೆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿಸ್ಬೇಕು, ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಬೇಕು ಅಂತ ಹೇಳಿದ್ರು. ಬಹಳ ಅಸೌಖ್ಯ ಇದ್ರು, 5 ದಿವಸ ಆಯ್ತು ಅಡ್ಮಿಟ್ ಆಗಿ, ಇವತ್ತು ಡಿಸ್ಚಾರ್ಜ್ ಆಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರನ್ನು ನಾವು ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಉಮರ್ ಬೀದರಕಟ್ಟೆ, ಡಾಕ್ಟರ್ ಉಮರ್ ಬೀದರಕಟ್ಟೆ ಅವರು ಆಗಮಿಸ್ತಾ ಇದ್ದಾರೆ. ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಆದ ಛಾಪ್ ಮೂಡಿಸಿದಂತ ಉಮರ್ ಬೀದರಕಟ್ಟೆ ಅವರು, ನಮ್ಮ ಉಸ್ತಾದರವರು, ಪ್ರಖಂಡ ವಾಗ್ಮಿಗಳು ನঈಂ ಫೈಜಿ ಉಸ್ತಾದರವರು ನಮ್ಮ ವೇದಿಕೆಯನ್ನು ಹಂಚಿಕೊಳ್ಳಬೇಕು. ಪೇರಳಕದ ಮಣ್ಣಿನಲ್ಲಿ ಬಂದು ಈ ದರ್ಗಾ ಶರೀಫಿಗೆ ಬಂದು ಬೇರೆ ಬೇರೆ ಊರಲ್ಲಿ ನಮ್ಮವರು ಇದ್ದಾರೆ. ಇಲ್ಲಿಂದ ಬೇರೆ ಬೇರೆ ಊರಿಗೆ ಇಲ್ಲಿ ಬಿಟ್ಟು ತೆರಳಿದವರಿದ್ದಾರೆ. ಎಲ್ಲ ಈ ದಿವಸ ಕೊನೆಯ ದಿವಸ ಬರ್ತಾರೆ. ಈ ಮಣ್ಣಿನಲ್ಲಿ ಬಂದು
ನಮ್ಮ ಜೊತೆ ಈ ಸುಂದರವಾದ ಕ್ಷಣಗಳನ್ನು ಹಂಚಿಕೊಳ್ಳುವುದರ ಮೂಲಕ ಈ ದರ್ಗಾಕ್ಕೆ ಬರುವಂತದ್ದು ವಾಡಿಕೆ. ಹಲವಾರು ವರ್ಷಗಳಿಂದ ಈ ಉರೂಸ್ ಕಾರ್ಯಕ್ರಮ ನಮ್ಮ ಈ ಊರಿನಲ್ಲಿ ನಡೀತಾ ಇದೆ. ಯಾಕಾಗಿ ಉರೂಸ್ ಕಾರ್ಯಕ್ರಮ? ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವುದು, ಸಾಮರಸ್ಯವನ್ನು ಒದಗಿಸ್ತಕ್ಕಂಥ ಒಂದು ಪವಿತ್ರ ಮಣ್ಣು ಪೇರಡ್ಕ. ಇಲ್ಲಿ ಎಲ್ಲರೂ, ಈ ವೇದಿಕೆಯ ಮೇಲೆ ಕುಳಿತವರೆಲ್ಲರೂ ಬೇರೆ ಬೇರೆ ಧರ್ಮದವರಾದರೂ ನಾವೆಲ್ಲ ಒಂದೇ ಅಂತ ಹೇಳುವಂತ ಒಂದು ಸುಂದರ ಸ್ಥಳಗಳಲ್ಲಿ ಎಲ್ಲರೂ ಜೊತೆಯಾಗಿ ಕುಳಿತು ಭೋಜನವನ್ನು ಸ್ವೀಕರಿಸಿ ಜೊತೆಯಾಗಿ ಕುಳಿತುಕೊಂಡು ಒಂದು ಸುಂದರವಾದ ಎಲ್ಲರ ನಗುಮುಖವನ್ನು ತಾವು ಕಾಣ್ತಾ ಇದ್ದೀರಿ. ನೀವೆಲ್ಲರೂ ಮುಂದೆ ಬಂದು ಕುಳಿತಾಗ ಅವರಿಗೆ ಇನ್ನಷ್ಟು ಶಕ್ತಿ ಬರ್ತದೆ, ಪೇರಡ್ಕ ಅದ್ಭುತವಾಗಿ ಬೆಳೆಯುತ್ತದೆ, ಆ ಮೂಲಕ ನಮ್ಮ ಮಣ್ಣು ಪಾವನವಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಿಕೊಂಡು ನಾನು ಇಲ್ಲಿ ಬಂದದ್ದು ಸ್ವಾಗತ ಮಾಡಲಿಕ್ಕೆ. ನಮ್ಮ ಈ ಪೇರಡ್ಕದ ಇತಿಹಾಸವನ್ನು ನಾವು ತಿಳಿಯಲೇಬೇಕಾಗಿದೆ. ಪೇರಡ್ಕದಲ್ಲಿ ಹಲವು ಕರಾಮತ್ತುಗಳನ್ನು ಮಾಡಿದಂತ ಮಣ್ಣು ಇದು. ಸರ್ವ ಧರ್ಮೀಯರು ಇಲ್ಲಿಗೆ ಪ್ರಾರ್ಥನೆಗಾಗಿ ಬರ್ತಾರೆ, ಹರಕೆಗಳನ್ನು ಕೊಡ್ತಾರೆ. ಬೇರೆ ಬೇರೆ ಕೋಳಿಯ ರೂಪದಲ್ಲಿ, ಆಡಿನ ರೂಪದಲ್ಲಿ, ಅಕ್ಕಿಯ ರೂಪದಲ್ಲಿ, ಸಕ್ಕರೆಯ ರೂಪದಲ್ಲಿ, ಶರಬತ್ತು ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಅವರವರ ಇಷ್ಟಾರ್ಥವನ್ನು ಪಡ್ಕೊಳ್ಳುವುದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಚಿನ್ನ ಕಾಣೆಯಾಗಿ ವರ್ಷಗಳ ನಂತರ ಸಿಕ್ಕಿದ ಇತಿಹಾಸ ಇದೆ. ಪಳ್ಳಿಕಾಯ ಎಂಬಲ್ಲಿ 10 ದನಗಳು ಮುಳುಗಿ ಹೋಗಿ ಕೆಳಗೆ ಬಂದು ಸಿಕ್ಕಿರತಕ್ಕಂತ ಉದಾಹರಣೆ ಪೇರಡ್ಕದ ಮಣ್ಣಿನಲ್ಲಿದೆ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಶಿವಣ್ಣ ಪಟೇಲರಿಂದ ಹಿಡಿದದ್ದು, ತೆಕ್ಕಿಲಾಜಿಯಿಂದ ಹಿಡಿದದ್ದು ಬಹಳಷ್ಟು ಜನ ಇಲ್ಲಿ ಆಳಿ ಬದುಕಿ ಹೋಗಿದ್ದಾರೆ. SP ಕೂಸಪ್ಪ ಗೌಡ್ರು ಇರ್ಬೋದು, ಅಬ್ದುಲ್ಲಾ ಅವರು ಇರ್ಬೋದು, ಅಬ್ದುಲ್ ರಹಮಾನ್ ಪುತ್ರಿ ಅವರು ಇರ್ಬೋದು, TA ಬಾಬಾರ್ ಅವರು ಇರ್ಬೋದು, ಅದೇ ರೀತಿ ಮಹಮೂದ್ ಹಾಜಿ ಇರ್ಬೋದು. ಉರೂಸ್ ಸಂದರ್ಭದಲ್ಲಿ ಅವರು ಈಗ ಅಸೌಖ್ಯದಲ್ಲಿದ್ದಾರೆ, ಬಹಳ ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದವರು. ಅದೇ ರೀತಿ ನಮ್ಮ ಸೆಂಟ್ಯಾರ್ ಮಮ್ಮಿಂಚನವರು ಇರ್ಬೋದು, ರೈಟರ್ ಮಮ್ಮಿಂಚ ಇರ್ಬೋದು, ಬೇರೆ ಬೇರೆ ಜನರು ಇಲ್ಲಿ ಬಹಳಷ್ಟು ವರ್ಷಗಳ ಕಾಲ ಈ ಜಮಾಯತನ್ನು ಮುನ್ನಡೆಸಿಕೊಂಡು ಈಗ ಅವರ ತೆಕ್ಕಿಲಾಜಿಯವರ ಮೊಮ್ಮಗ TM ಶಹೀದ್ರವರು ಆಡಳಿತ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗಿದೆ. ಬಹಳ ಸಂತೋಷದ ಕಷ್ಟದ ದಿನಗಳನ್ನು ಮುನ್ನಡೆಸಿಕೊಂಡು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂತ ಈ ಪರಿಸರ ಇವತ್ತು ಒಂದು ಸರ್ವ ಧರ್ಮ ಸಮ್ಮೇಳನಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವರು ನಮ್ಮ ಜಮಾಯತಿನ ಅಧ್ಯಕ್ಷರು, ತೆಕಿಲ್ ಪ್ರತಿಷ್ಠಾನದ ಅಧ್ಯಕ್ಷರು ಆದಂತ TM ಶಾಹಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ದರ್ಗಾ ಸಮಿತಿ ಹಾಗೂ ಪೇರಡ್ಕ ಜಮಾತ್ ಕಮಿಟಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆದಿಚುಂಚನಗಿರಿ ಮಠಕ್ಕೆ ಕರೆಸಿ ಇಲ್ಲಿಯ ಸ್ಪೀಚ್ ಅನ್ನು ಕೇಳಿ ಅವರು ಆದಿಚುಂಚನಗಿರಿ ಮಠಕ್ಕೆ ಕಳಿಸಿ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಡುವುದರ ಮೂಲಕ ಅದರ ನಂತರ ಬೇರೆ ಬೇರೆ ರೀತಿಯಲ್ಲಿ ಅಜೀಜ್ ತಾಲೀಮಿ ಇರಬಹುದು, ಬೇರೆ ಬೇರೆ ಪ್ರಾಸಂಗದ ದಿವ್ಯ ತಾರೆಗಳನ್ನು ರೂಪಿಸಿದಂತ ಡಾಕ್ಟರ್ ಲೀಲಾಧರ್ ಅವರ ಜೊತೆ ನಮ್ಮ ಬಾಳಿಲ್ ಅವರು ಇದ್ದಾರೆ ಕೂತ್ಕೊಂಡು. ಅವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಲೀಲಾಧರ ಬಗ್ಗೆ ನಾವು ತುಂಬಾ ಹೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವವರು. ಮಧ್ಯರಾತ್ರಿಯಲ್ಲಿ ಫೋನ್ ಕರೆ ಮಾಡಿದ್ರು, ಸುಮ್ಮನೆ ನಾವು ಫೋನ್ ಮಾಡೋದಿಲ್ಲ, ಏನಾದ್ರೂ ಅರ್ಜೆಂಟ್ ಇದೆ ಅಂತೇಳಿ ತಿಳ್ಕೊಂಡು ಆ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಬಂದು ಒಂದು ಆಸ್ಪತ್ರೆಗೆ ಬಂದು ಸಹಕಾರ ಮಾಡುವವರು ಡಾಕ್ಟರ್ ಲೀಲಾಧರ್. ಅವರು ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸುಳ್ಯದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿದವರು, ಬಹಳ ಅದ್ಭುತವಾಗಿ ಸಂಘಟನಾ ಮಾಡತಕ್ಕಂಥ ಸಂಘಟನಾ ಚತುರರು, ನಮ್ಮ ಊರಿನವರು, ನಮ್ಮ ಮಣ್ಣಿನವರು, ಬೀಜದ ಕಟ್ಟೆಯವರು ಡಾಕ್ಟರ್ ಲೀಲಾಧರ್. ಅವರಿಗೂ ಕೂಡ ನಮ್ಮ ಜಮಾಯತ್ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನಾ ಚತುರ, ಈ ಭಾಗದ ಮುಸ್ಲಿಮರ ಆವೇಶದ ಧ್ವನಿ, ನಮ್ಮೆಲ್ಲರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದರ ಮೂಲಕ ಮೀರ್ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅದರ ಉಪಾಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಆ ಸಂಸ್ಥೆಯನ್ನು ಬೆಳೆಸಿ ನಮ್ಮಂತ ಹಲವಾರು ಯುವಕರಿಗೆ ಮಾರ್ಗದರ್ಶಕರಾಗಿರುವಂತ ಮುಸ್ತಫಾ ಹಾಜಿ, ಇವರಿಗೂ ಕೂಡ ಪೇರಡ್ಕ ಜಮಾಯತ್ ಪರವಾಗಿ
ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ಈ ಭಾಗದ ನಾಯಕರು, ಎಲಿಮಲೆ ಸಾಹುಕಾರ ಹೆಸರು ಕೇಳದವರಿಲ್ಲ. ಓರ್ವ ಅದ್ಭುತ ರಾಜಕಾರಣಿಯಾಗಿ JDS-ನಲ್ಲಿ ರಾಜ್ಯ ಮಟ್ಟದವರೆಗೆ ಬೆಳೆದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಮಟ್ಟದ ನಾಯಕರಾಗಿರುವಂತಹ ಇಕ್ಬಾಲ್ ಎಲಿಮಲೆ ಅಲ್ಪಸಂಖ್ಯಾತ ಸೊಸೈಟಿಯ ಅಧ್ಯಕ್ಷರು ಕೂಡ ಹೌದು. ಅವರನ್ನು ಕೂಡ ನಮ್ಮ ಜಮಾಯತ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ರೈಸ್ತ ಸಂಘಟನೆಗಳ ನಾಯಕರು, ಅವರ ಏನು ಸಂಸ್ಥೆ ಅದರಲ್ಲಿ ಒಕ್ಕೂಟ ಇದೆ, ಆ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕ್ರಾಸ್ತ, ಇವರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಕಲ್ಲುಗುಂಡಿ ಚರ್ಚ್ ಶಾಲೆಯ STMC ಅಧ್ಯಕ್ಷರಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಆತ್ಮೀಯರಾದಂಥ ಲೂಕಾಸ್ TI, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರಂತೋಡು ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಅಶ್ರಫ್ ಗುಂಡಿ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಳ್ಯ ನಗರ ಪಂಚಾಯತ್ನ ಸದಸ್ಯರು, ನನ್ನ ಸನ್ಮಿತ್ರರಾದಂತಹ ಸಿದ್ದಿಕ್ ಕೊಕ್ಕೋ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ತೆಕ್ಕಲ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತೆಕ್ಕಲ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಪತ್ ಸಾರ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಮುಜೀಬ್ ಪೈಚಾರ್ ಅವರಿದ್ದಾರೆ, ನಮ್ಮ ಜನಾರ್ದನಗೌಡರಿದ್ದಾರೆ, ಆಲಿಯಾಜಿ ಅವರಿದ್ದಾರೆ. ಎಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯಲ್ಲಿ ಹಲವಾರು ಮಹನೀಯರಿದ್ದಾರೆ, ಪತ್ರಕರ್ತ ಮಿತ್ರರಿದ್ದಾರೆ, TV ಚಾನೆಲ್ನ ಮಾಧ್ಯಮದವರಿದ್ದಾರೆ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ. ಎಲ್ಲ ಅದಕ್ಕಿಂತಲೂ ಮಿಗಿದಾಗಿ ಸರ್ವ ಧರ್ಮೀಯ ನಾಯಕರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ದ್ಯೋತಕವಾಗಿ ಈ ಪೇರಡಕ ಮೂಡಿ ಬರ್ತಾ ಇದೆ. ಇದು ನಿರಂತರ ಮುಂದುವರಿಯಲಿ. ನಮ್ಮ ಧಾರ್ಮಿಕ ಗುರುಗಳು ಸಹ ವೇದಿಕೆಯ ಇಕ್ಕಲುಗಳಲ್ಲಿ ನಿಂತಿದ್ದಾರೆ. ಅದೇ ರೀತಿ ಮೊಯ್ಯುದ್ದೀನ್ ರಿಫಾಯಿ ದಪ್ಪಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, SKSSFನ ಅಧ್ಯಕ್ಷರು, ಪದಾಧಿಕಾರಿಗಳು, ಮೊಯ್ಯುದ್ದೀನ್ ಜಮಾಯತ್ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಯಾರಾದರೂ ಬಿಟ್ಟು ಹೋದರೆ ಅನ್ಯತಾ ಭಾವಿಸಬೇಡಿ. ಸಮಯ ಬಹಳ ಕಡಿಮೆ ಇರುವುದರಿಂದ ನಮ್ಮ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳು ಈಗಾಗಲೇ ಭಾಗವಹಿಸಿರುವುದರಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹಕರಿಸಿದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಂಡು ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ದುವಾದ ಮೂಲಕ ಚಾಲನೆ ನೀಡಲಿಕ್ಕೆ ಅಹಮದ್ ನಯೀಂ ಫೈಜಿ ಉಸ್ತಾದರನ್ನು ವಿನಂತಿಸಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಸದಾನಂದ ಬಾವಜಿಯವರು ನಂತರ ದುವಾದ ನಂತರ ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ವಂದನೆಗಳು. ಅಸ್ಸಲಾಂ ಅಲೈಕುಂ. رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس
الذي يوسوس في صدور الناس من الجنة والناس آمين. الحمد لله رب العالمين. اللهم صل وسلم على رسولك سيدنا محمد وعلى آل سيدنا محمد. اللهم اوصل ثواب ما قرأناه إلى حضرة روح نبينا وشفيعنا مصطفى محمد صلى الله عليه وسلم، وإلى حضرات آبائه وإخوانه من الأنبياء والمرسلين، وإلى حضرات أزواجه الطاهرات أمهات المؤمنين، وإلى حضرات أصحابه البدريين واللحدين والخندقين والخيبرين وسائر الصحابة والقرابة كلهم أجمعين، وإلى حضرات سائر الأولياء والعلماء والشهداء والصديقين والصالحين. اللهم وإلى حضرة خاصة منهم إلى حضرة بيرك ولي الله قدس الله تعالى سره العزيز. اللهم بحقهم وبجاههم بارك لنا في جميع أمورنا، خاصة في أمرنا هذا بركة تامة كما باركت على عبادك الصالحين. اللهم يسر عسيرنا وسهل أمورنا واقض حوائجنا. اللهم سهل أمورنا مع الراحة لقلوبنا والسلامة والعافية لديننا ودنيانا. اللهم أصلح ذات بيننا وألف بين قلوبنا واهدنا سبل السلام المسجد. اللهم اغفر لنا واغفر لهم وارحمنا وارحمهم واجمع بيننا وبينهم في دار جناتك النعيم. اللهم بارك لنا في رجب وشعبان وبلغنا رمضان. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಎಲ್ಲರಿಗೂ ನಮಸ್ಕಾರಗಳು. ಮುಹಿಯುದ್ದೀನ್ ಜಮಾ ಮಸೀದಿ ಪೇರಡ್ಕ, ವಲಿಯುಲ್ಲಾಹಿ ದುರ್ಗಾ ಶರೀಫ್ ಪೇರಡ್ಕ ಗುಣಡ್ಕ ಇಲ್ಲಿಯ ಉರುಸ್ ಸಮಾರಂಭ ಮತ್ತು ಸರ್ವಧರ್ಮ ಸಮ್ಮೇಳನದ ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು, ತೆಕ್ಕಿಲ್ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರ್ತಕ್ಕಂಥ TM ಶಹೀದ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಈಗಾಗಲೇ ದುವಾವನ್ನು ನೆರವೇರಿಸಿ ಕೊಟ್ಟಿರತಕ್ಕಂಥ ಹಾಗೂ ಎಲ್ಲ ಧರ್ಮ ಗುರುಗಳೇ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಧರ್ಮದ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಧರ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದವರು, ಈ ಒಂದು ಸೌಹಾರ್ದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಎನಿಸುತ್ತದೆ. ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಸರ್ವಧರ್ಮ ಸಮ್ಮೇಳನ ಇಲ್ಲಿ ಪ್ರತಿ ವರ್ಷ ಆಗಬೇಕಾದ್ರೆ ಇದಕ್ಕೆ ಬಹಳಷ್ಟು ಹಿನ್ನೆಲೆ ಇರಬಹುದು. ಎಲ್ಲ ಧರ್ಮದ ಜಾತ್ರೋತ್ಸವ ಇರ್ಬೋದು, ಉರುಸ್ ಕಾರ್ಯಕ್ರಮ ಇರ್ಬೋದು, ಎಲ್ಲದ ಕಡೆ ಸರ್ವಧರ್ಮ ಸಮ್ಮೇಳನ ಮೊದಲು ಆಗ್ತಾ ಇತ್ತು. ವರ್ಷ ಕಳೆದಂತೆ
ಈ ಸರ್ವ ಧರ್ಮ ಸಮ್ಮೇಳನ ಕಡಿಮೆ ಆಗ್ತಾ ಇದೆ. ಕಾರಣಗಳು ಬಹಳಷ್ಟು ಇರಬಹುದು. ಈಗಿನ ರಾಜಕೀಯ ವ್ಯವಸ್ಥೆಗಳಿರ್ಬೋದು, ಇನ್ನಿತರ ಸ್ಥಳೀಯ ಕಾರಣಗಳಿರ್ಬೋದು. ಆದರೆ ಈ ಒಂದು ಸರ್ವ ಸಮ್ಮೇಳನದ ಅಗತ್ಯತೆ ಬಹಳಷ್ಟು ಇದೆ. ಒಂದು ಊರಿನಲ್ಲಿ ಸೌಹಾರ್ದ ಇರಬೇಕಾದ್ರೆ ಎಲ್ಲ ಧರ್ಮೀಯರು ಒಂದು ಕಡೆ ಒಟ್ಟಾಗಿ ಸೇರಬೇಕಾದ್ರೆ, ಒಳ್ಳೆಯ ಸೌಹಾರ್ದ ಬಾಳ್ಬೇಕಾದ್ರೆ ಇಂತಹ ಸರ್ವಧರ್ಮ ಸಮ್ಮೇಳನದ ಅಗತ್ಯತೆ ಬಹಳಷ್ಟು ಇದೆ. ಈ ನಿಟ್ಟಿನಲ್ಲಿ TM ಸೈದ್ರವರು ಈ ಭಾಗದ ಈ ಒಂದು ಸಂಸ್ಥೆಯ ಸುದೀರ್ಘವಾಗಿ ಬಹಳಷ್ಟು ವರ್ಷದಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು, ಅವರಿಗೆ ಹಿನ್ನೆಲೆ ಇರಬಹುದು. ತೆಕ್ಕಿಲ್ ಕುಟುಂಬದ ಒಂದು ಬಲವಲಿಯಾಗಿ ಬಂದಿರತಕ್ಕಂಥ ಈ ಒಂದು ಸಂಸ್ಥೆ ಪೇರಡ್ಕ ಗೂನಡ್ಕ ಮಸೀದಿ, ಇದು ಇಲ್ಲಿ ಬಹಳಷ್ಟು ಹಿಂದಿನಿಂದಲೇ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಅವರು ಈ ಒಂದು ಊರಿಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಅವರ ಹಿರಿಯರಿಂದಲೇ ಇರ್ಬೋದು, ಮತ್ತು ಅವರ ಈ ಸಮಯದಲ್ಲಿ ಸಹ ಅವರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಈ ಊರಿಗೆ ರಸ್ತೆ ಆಗಬೇಕಾದ್ರೆ, ಈ ಊರಿಗೆ ಬ್ರಿಡ್ಜ್ ಆಗಬೇಕಾದ್ರೆ ಅವರು ಹೆಚ್ಚಿನ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ನನ್ನನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರಿಬೇಕಾದರೂ ನಾವು ಅವರು ಜೊತೆಯಾಗಿ ಒಂದು ಸಂಸ್ಥೆಯಲ್ಲಿ ದುಡಿಯತಕ್ಕಂತಿರ್ಬೋದು, ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ಇರ್ಬೋದು. ಈ ನಿಟ್ಟಿನಲ್ಲಿ ನಾನು ಇಲ್ಲಿಗೆ ಬರಲಿಕ್ಕೆ ಒಂದು ಕಾರಣ ಆಗಿರ್ಬೋದು. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ GK ಹಮೀದ್ರವರು ಹೇಳಿದರು, ಇಲ್ಲಿಯ ಕಾರ್ಮಿಕದ ಬಗ್ಗೆ ಬಹಳಷ್ಟು ಉಲ್ಲೇಖವನ್ನ ಮಾಡಿದರು. ಚಿನ್ನ ಕಳೆದು ಹೋದ್ರೆ ಇಲ್ಲಿ ಹರಕೆ ಹೇಳಿದರೆ ಸಿಗ್ತದೆ, ಒಂದು ವರ್ಷವಾದರೂ ಕಾಣೆಯಾದಂಥ ಸೊತ್ತು ಸಿಗ್ತದೆ ಅಂತ. ನಾನು ಈ ಪೇರಡ್ಕ ದರ್ಗಕ್ಕೆ ಪ್ರಾರ್ಥನೆ ಮಾಡಿ ನಾನು ಅದರಿಂದ ಪಡೆದುಕೊಂಡವನು. ಕಳೆದ ವರ್ಷ ನಾನು ಈ ಒಂದು ಪೇರಡ್ಕ ದರ್ಗಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾನು ನನ್ನ ಒಂದು ಕೆಲಸಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಅದು ನನಗೆ ಎಲ್ಲ ಜಾತಿ ಧರ್ಮ ನಮ್ಮ ನೆಲೆಗಟ್ಟಿನಲ್ಲಿ ಇರುವಾಗ ನಾವು ಎಲ್ಲರೂ ಒಂದಾಗಿ ಬಾಳ್ಬೇಕಾದ್ರೆ ನಾವು ವಾರ್ಷಿಕವಾಗಿ ನಡೆತಕ್ಕಂಥ ಜಾತ್ರೋತ್ಸವ ಇರ್ಬೋದು, ಇತರ ಧರ್ಮೀಯ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲ ಜಾತಿಯವರನ್ನ ಒಗ್ಗೂಡಿಸಿಕೊಂಡು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಹೆಚ್ಚೆಚ್ಚು ಮಾಡಿಕೊಂಡು ಬಂದಾಗ ಇದು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಬಹಳಷ್ಟು ವೇದಿಕೆಯಲ್ಲಿ ಮಾತನಾಡುವ ಅತಿಥಿಗಳಿದ್ದಾರೆ. ನಾನು ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಒಂದು ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ನೆಲೆಯಲ್ಲಿ ನನ್ನನ್ನು ಇಲ್ಲಿಗೆ ಕರೆದಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಒಂದು ಅರೆಭಾಷೆ ಮಾತನಾಡತಕ್ಕಂಥ ವ್ಯಕ್ತಿಗಳು ಮುಸ್ತಫರ್ ಇರ್ಬೋದು, ಮೂಸೆ ಪೈಮೆಜ್ಜಾಲ ಇರ್ಬೋದು, ಎಲ್ಲರೂ ನನ್ನ ಹತ್ರ ಅರೆಭಾಷೆಯಲ್ಲೇ ಮಾತನಾಡ್ತಾ ಇದ್ದಾರೆ. ನಾನು ಅಜ್ಜವರ ಹೈಸ್ಕೂಲಲ್ಲಿ ನಾನು ಭಾಷಣ ಮಾಡಬೇಕಾದ್ರೆ ಅರೆಭಾಷೆಯಲ್ಲಿ ಮಾತನಾಡಬೇಕು ಅಂತ ಹೇಳಿದ್ದೆ. ಆಗ ಇಲ್ಲಿಯ ಉದ್ಯೋಗಸ್ಥರು ಒಬ್ಬರು ಗೂನಡ್ಕದವರು ಬಂದಿದ್ರಲ್ಲಿ, ಅವರು ನನ್ನಿಂದ ಹೆಚ್ಚಿನ ಶೈಲಿಯಲ್ಲಿ ಅವರು ಅರೆಭಾಷೆಯಲ್ಲಿ ಉದ್ಘೋಷವನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ರು. ಆಗ ಅವರನ್ನು ನಾನು ಗುರುತಿಸಿ ನೀವು ಎಲ್ಲಿಯವರು ಅಂತ ಕೇಳುವಾಗ ಅವರು ಗೂನಡ್ಕದವರು ಅಂತ ನನ್ನ ಹತ್ರ ಹೇಳಿದ್ರು. ಹಾಗೆ ಈ ನಿಟ್ಟಿನಲ್ಲಿ ನನ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನನ್ನಿಂದ ಒಂದೆರಡು ಹಿತವಚನವನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಅಂತೇಳಿ ಘೋಷಿಸುತ್ತಾ ನನ್ನನ್ನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಸಮಿತಿಯ ಅಧ್ಯಕ್ಷರಾದ ಮಿತ್ರ TM ಸೈದ್ರವರಿಗೂ ಅದೇ ರೀತಿ GK ಹಮೀದ್ರವರಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿನಿಂದ ವಿರಮಿಸುತ್ತಿದ್ದೇನೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ
ಪೇರಡ್ಕದ ಉರೂಸ್ ಕಾರ್ಯಕ್ರಮದ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಆತ್ಮೀಯರು, ಈ ಜಮಾಯತಿನ ಅಧ್ಯಕ್ಷರು ಆಗಿರುವಂಥ TM ಶಹೀದ್ರವರೇ, ಈಗಾಗಲೇ ಅರ್ಥಪೂರ್ಣವಾಗಿ ತನ್ನ ಅನಿಸಿಕೆಗಳನ್ನು ಹೇಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನನ್ನ ಸಂಬಂಧಿಯೂ ಹೌದು, ಮಿತ್ರರು ಹೌದು, ಅರಬ್ಯಾಸ ಅಕಾಡೆಮಿಯ ಅಧ್ಯಕ್ಷರು ಆಗಿರುವಂಥ ಸದಾನಂದ ಮಾವಜಿಯವರೇ, ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಅವಶ್ಯಕತೆ ಇರುವಂಥದ್ದು ಬಹುಶಃ ಈ ಸಮಾಜ ಹೇಗಿರಬೇಕು, ಪ್ರತಿಯೊಂದು ಧರ್ಮದವರು ಅನ್ಯೋನ್ಯವಾಗಿ ಹೇಗಿರಬೇಕು ಅನ್ನುವಂಥದ್ದನ್ನು ಬಹುಶಃ ಬಹಳಷ್ಟು ವಿಸ್ತಾರವಾಗಿ ನಮಗೆ ದಿಕ್ಸೂಚಿ ಭಾಷಣವನ್ನು ಕೊಡ್ಲಿಕ್ಕಿರುವಂತಹ ನನ್ನ ಆತ್ಮೀಯರು ಆಗಿರುವಂತಹ ಇಕ್ಬಾಲ್ ಬಾಳೆಲ್ ಅವರೇ, ಶಹೀದ್ ಅವರ ಮನೆಯಲ್ಲಿ ಒಂದು ರೆಸ್ಟ್ ತಗೊಳ್ಳೋ ಹಾಕೋದು, ಅಲ್ಲೊಂದು ನೀರು ಕುಡಿಯೋದು, ಬೆಲ್ಲ ತಿನ್ನೋದು, ಇದೆಲ್ಲ ಒಂದು ಅಭ್ಯಾಸ. ದರ್ಗಕ್ಕೆ ಬರೋದು, ಕೈ ಮುಗಿದು ಹೋಗೋದು, ಇಲ್ಲಿಗೆ ಹರಕೆಗೆ ಕೋಳಿ ತಗೊಂಡು ಬರೋದು, ಇದೆಲ್ಲ ಒಂದು ಕಟ್ಟುಪಾಡು. ಆಮೇಲೆ ನಮಗೆ ಅವ್ರು ಐಸ್ ಕ್ರೀಮ್ ತಿನ್ನಿಸ್ತಿದ್ರು. ಅವರು ಅಲ್ಲಿ ಎದುರು ಕೂತ್ಯಾರೆ, ಹೆಸರೆಲ್ಲ ಮರ್ತೋಗ್ತದೆ, ಮೊಮ್ಮರ್ಸೆ ಇರ್ಬೇಕು ಅವರು, ಮೊಮ್ಮರ್ಸನ ಮೊಮ್ಮಕ್ಕಳು. ಆಮೇಲೆ ಮೀನು ತಗೊಂಡು ಬರ್ತಿದ್ರು ಮನೆಯೊಬ್ಬರು, ಅವ್ರ ಹೆಸರು ಮರ್ತೋಗಿದ್ರು. ದೋಣಿ ದಾಟಿಸ್ತಿದ್ರು ಒಬ್ರು, ಅವ್ರ ಮಗ ನನಗೆ ಬಾರಿ ಫ್ರೆಂಡಿಗೆ, ಅವ್ರ ಮನೆಯನ್ನ ಆಸ್ಪತ್ರೆಯಲ್ಲಿ ಒಂದು ಅಡ್ಮಿಟ್ ಆಗಿದೆ, ಊರೊಳಗೆಲ್ಲ ಅಡ್ಮಿಟ್ ಇದೆ. ಆಮೇಲೆ ತೋಟದ ಉಮ್ಮ ಅಂತ ಒಬ್ರು ಇದ್ದಾರೆ. ನಾನು ಮೊನ್ನೆ ವಿಶ್ವನಾಥಗೌಡರ ಗೃಹ ಪ್ರವೇಶಕ್ಕೆ ಹೋದೆ, ಆ ಮಗನ ಗೃಹ ಪ್ರವೇಶ. ಆಗ ಪಕ್ಕದ ಮನೆಯಲ್ಲಿ ತೋಟದ ಉಮ್ಮನನ್ನು ಮಾತಾಡ್ಸಿ ಬಂದೆ. ಅವ್ರ ರೂಮಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಅದೇ ಹಾಲಿಚ್ಚ ಅಂತ ಅವ್ರ ಮಗ ಇದ್ದಾರೆ, ಅವ್ರು ಇಲ್ಲಿದ್ದಾರೆ ಗೊತ್ತಿಲ್ಲ. ಆಗ ಮಾತಾಡಿಸಿದ್ರು. ಹೀಗೆ ಒಂದಷ್ಟು ಪೇರಡ್ಕಕ್ಕೆ ಬಂದರೆ ಇಲ್ಲಿ ತೆಕ್ಕಿಲ್ ಫ್ಯಾಮಿಲಿ ಇರ್ಬೋದು, ಅಲ್ಲಿ ನಮ್ಮ ಪಟೇಲ್ರ ಫ್ಯಾಮಿಲಿ ಇರ್ಬೋದು. ಇದೆಲ್ಲ ಒಂದು ಹೇಗೆ ಅಂತ ಹೇಳಿದ್ರೆ, ಇವರುಗಳೆಲ್ಲ ಮಾತಿಗೆ ಅವತ್ತಿನ ದಿನದಲ್ಲಿ ಒಂದು ಬೆಲೆ ಇತ್ತು, ಒಂದು ಹೆದರಿಕೆ ಇತ್ತು. ಇದು ನಡೀತಾ ಹೋದರೆ ಬಹುಶಃ ಯಾವ ತೊಂದರೆಗಳು ಆಗ್ಲಿಕ್ಕಿಲ್ಲ ಅಂತ ನನಗೆ ಅನ್ಸುತ್ತೆ. ಬಹುಶಃ ನಾನೇನು ಜಾಸ್ತಿ ಮಾತಾಡಲ್ಲ. ಪೇರಡ್ಕಕ್ಕೆ ಪ್ರತಿ ವರ್ಷವೂ ನಾನು ಬರ್ತೇನೆ, ಒಂದಷ್ಟು ಹಿರಿಯರು ಮಾತಾಡ್ಲಿಕ್ಕಿರ್ಬೋದು. ಸೊ ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ಪೇರಡ್ಕ ಮತ್ತು ಈ ಪೇರಡ್ಕದ, ಈ ಗೂನಡ್ಕದ, ಈ ಸಂಪಾಜ ಗ್ರಾಮದ ನಾವೆಲ್ಲರೂ ಹೀಗೆ ಮುಂದೆ ಕೂಡ ಒಟ್ಟಾಗಿರಬೇಕು, ನಾವೆಲ್ಲರೂ ಬೆಳಿಬೇಕು. ನಮ್ಮಲ್ಲಿಂದ ಒಂದಷ್ಟು ಯುವಕರು ಬೆಳೆದು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳೆದು ನಿಲ್ಲಬೇಕು. ಆವಾಗ ಮಾತ್ರ ನಮ್ಮ ಊರನ್ನು ಎಲ್ಲರೂ ನೆನೆಸ್ಕೊಳ್ತಾರೆ ಅಂತ ನಾನು ಹೇಳ್ತೇನೆ. ಇವತ್ತು ಬಹಳ ಒಳ್ಳೆ ಕೆಲಸ, ಸೈನ್ಯದಲ್ಲಿ ಕೆಲಸ ಇರ್ಬೋದು, ಪೊಲೀಸ್ ಕೆಲಸ ಮಾಡಿದವರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನು ಇವತ್ತು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಈ ಪೇರಡ್ಕದ ಈ ಮಣ್ಣಿನ ಶಕ್ತಿಯಿಂದಾಗಿ ಬಹುಶಃ ಒಂದಷ್ಟು ಹುಡುಗರು, ಒಂದಷ್ಟು ಮಹಿಳೆಯರು ಕೂಡ ಬೆಳೆದು ಒಳ್ಳೆಯ ಜೀವನವನ್ನು ಮಾಡಲಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ, ಸಮಾಜಮುಖಿಯಾಗಿ ಬೆಳೀಲಿ ಅಂತ ಮತ್ತೊಮ್ಮೆ ನಾನು ಹೇಳ್ತಾ, ಎಲ್ಲರಿಗೂ ಕೂಡ ಈ ಸರ್ವಧರ್ಮ ಸಮ್ಮೇಳನದ ಒಂದು ಶುಭಾಶಯನ್ನು ಹೇಳ್ತಾ, ನನ್ನನ್ನು ಪ್ರೀತಿಯಿಂದ ಕರೆದಕ್ಕೆ ಮತ್ತೊಮ್ಮೆ ನನ್ನದೇ ಊರಿನ ನನ್ನದೇ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಯ ವಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಹಾಗೂ ನೂರುದ್ದೀನ್ ಅನ್ಸಾರಿ ಫೈಜಿ ಉಸ್ತಾದರವರುಗಳು ಕಾಸರಗೋಡಿನಿಂದ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಊರಿನವರೇ ಆದಂಥ ಮಿದ್ಲಾಜ್ ಬಾಕವಿ ವಿದ್ಯಾನಗರ ಕಾಸರಗೋಡು, ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ನಮ್ಮ ಡಾಕ್ಟರ್ ಲಕ್ಷ್ಮೀ ಸರ್ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲ ಬೆಳವಣಿಗೆ ನಮ್ಮೊಂದಿಗೆ ಸದಾ ಇರುವಂತಹ TM ಶಾಹಿದ್ ಅವರೇ, ಈಗಾಗಲೇ ಈ ಒಂದು ಸರ್ವಧರ್ಮ ಸಮ್ಮೇಳನವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ಅಧ್ಯಕ್ಷರು ಅರಬೇಶೆ ಹಾಗೂ ಸಂಸ್ಕೃತಿ ಇಲಾಖೆ ಸದಾನಂದ ಮಾವಜಿ ಅವರೇ, ಹಾಗೂ ಈಗಾಗಲೇ ದುವಾ ಮತ್ತು ಅದರ ನೇತೃತ್ವ ವಹಿಸಿ ತೆರಳಿದಂತಹ ಗುರುಗಳೇ, ಹಾಗೂ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಪ್ರತ್ಯಕ್ಷವಾಗಿ ನನಗೆ ಮಾರ್ಗದರ್ಶಕರು
ಸುಮಾರು ವರ್ಷದಿಂದ ನನ್ನನ್ನು ಪೋಷಿಸಿಕೊಂಡು ಈ ಲೆವೆಲಿಗೆ ಬೆಳೀಲಿಕ್ಕೆ ಕಾರಣಕರ್ತರಾದ ನನ್ನ ಪ್ರಾಂಶುಪಾಲರು, ನನ್ನ ಗುರುಗಳು ಆದಂತಹ ಡಾಕ್ಟರ್ ಲೀಲಾಧರ್ ಅವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿ ಮುಂದೆ ದಿಕ್ಸೂಚಿ ಭಾಷಣ ಮಾಡುವಂತಹ ಸಂಪನ್ಮೂಲ ವ್ಯಕ್ತಿಯಾದ ಬಾಳಿಲವರೇ ಹಾಗೂ ಉಮ್ಮರ್ ಬಿಜತ್ಕಟ್ಟೆಯವರಿಗೆ, ಹಾಗೆ ಈ ಒಂದು ಸಭಾ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ, WHO ಪ್ರಕಾರ ಆರೋಗ್ಯ ಅಂತ ಹೇಳೋದಕ್ಕೆ ಒಂದು ವ್ಯಾಖ್ಯಾನ ಇದೆ, ಅದು ಇಂಗ್ಲೀಷಲ್ಲಿದೆ, ಎಲ್ಲರಿಗೂ ಸಾಧಾರಣ ಗೊತ್ತಿರ್ತದೆ. ಹೆಲ್ತ್ ಅಂದರೆ ಏನು, ಹೇಗೆ ಅಂತ ಹೇಳಿದರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆ್ಯಂಡ್ ಇನ್ಫರ್ಮಿಟಿ ಅಂತ. ಅಂದರೆ ಆರೋಗ್ಯವಂತ ಮನುಷ್ಯ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಯಾರು ಸ್ವಾಸ್ಥ್ಯವಾಗಿರ್ತಾನೋ ಅವನಿಗೆ ನಾವು ಆರೋಗ್ಯವಂತ ಪುರುಷ ಅಂತ ಕರಿತೇವೆ. ಅದರ ಹೊರತಾಗಿ ಯಾವುದೋ ಕಾಯಿಲೆ ಇಲ್ಲದವನು ಅಥವಾ ಯಾವುದೇ ಖಿನ್ನತೆ ಇಲ್ಲದವನನ್ನು ಆರೋಗ್ಯವಂತ ಪುರುಷ ಅಂತ ಕರೆಯುವುದಿಲ್ಲ. ಹೇಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾದ ಸ್ವಾಸ್ಥ್ಯವನ್ನು ಹೊಂದಿರುವಂಥ ಮನುಷ್ಯ ಅವನು ಆರೋಗ್ಯವಂತ ಮನುಷ್ಯ. ಆಚರಿಚ ಇದ್ರೆ ಮಾತ್ರ ನಾವು ಮೀನು ತಿನ್ನುವಂಥ ಪರಿಸ್ಥಿತಿ. ಸೊ ಅಂಥ ಒಂದು ಬಾಂಧವ್ಯಗಳು ಹಾಗೆ ಸುಮಾರು ಉದಾಹರಣೆಗಳುಂಟು. ಅಂತಹ ಒಂದು ಸಾಮರಸ್ಯದ ನಡುವೆ ಬೆಳೆದವರು ನಾವು ಸಹ. ಹಾಗಾಗಿ ಈ ಒಂದು ಸಮ್ಮೇಳನಕ್ಕೆ ಬರಲು ನಾನು ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಒಪ್ಪಿಕೊಂಡಿದ್ದೆ. ಹಾಗೆ ಈ ಒಂದು ದಿವಸ ಬಂದಿರ್ತೇನೆ. ನೀವಂತ ತೋರಿಸಿದ ಪ್ರೀತಿ, ಆ ನಂತರ ನಾವೊಂದು ಮಾಡಿದಂತಹ ಸಹಭೋಜನ ಎಲ್ಲವೂ ಸಹ ಈ ಸರ್ವಧರ್ಮ ಸಮ್ಮೇಳನಕ್ಕೆ ಸಾಕ್ಷಿ ಅಂತ ಭಾವಿಸುತ್ತಾ ಅವಕಾಶವಾಗಿ ನಾನು ಸರ್ವರಿಗೂ ಸಹ ವಂದನೆಗಳನ್ನು ಸಲ್ಲಿಸಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದಂಥ ಲಕ್ಷ್ಮೀಶ್ ಡಾಕ್ಟರ್ ಇವರಿಗೆ ಧನ್ಯವಾದಗಳು. ಮುಂದೆ ನಮ್ಮನ್ನು ಉದ್ದೇಶಿಸಿ ಸಂಪಾಜೆ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಲೂಕಸ್ ಟಿ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ವಲಿಯಲ್ಲಾಹಿ ದರ್ಗಾ ಶರೀಫ್ ಪೇರಡ್ಕ ಗೋರಡ್ಕ ಇದರ ಉರುಸ್ ಸಮಾರಂಭ ಹಾಗೂ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಯಕರು, ನನ್ನ ಆತ್ಮೀಯರಾದಂತಹ TM ಶಹೀದ್ರವರೇ, ಈ ಕಾರ್ಯಕ್ರಮವನ್ನು ತನ್ನ ಹಿತನುಡಿಯಿಂದ ಉದ್ಘಾಟಿಸಿದಂತಹ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸದಾನಂದ ಮಾವಜಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಸಭಿಕರೇ, ನಮಗೆಲ್ಲರಿಗೂ ಉರುಸ್ ಸಮಾರಂಭದ ಶುಭಾಶಯಗಳನ್ನು ಕೋರುತ್ತಾ, ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಪೇರಡ್ಕ ಗೂನಡ್ಕ ಈ ಮಣ್ಣಿನಲ್ಲಿ ನಡೀತಾ ಇದೆ. ಸರ್ವಧರ್ಮ ಸಮ್ಮೇಳನ ಈಗಿನ ಕಾಲಘಟ್ಟದಲ್ಲಿ ಅತಿ ಅವಶ್ಯಕವಾದಂತಹ ಒಂದು ಕಾರ್ಯಕ್ರಮ ಎಂದರೆ ತಪ್ಪಾಗಲಾರದು. ನಾನು ಈ ಸಂದರ್ಭದಲ್ಲಿ ನನ್ನ ಬಾಲ್ಯವನ್ನ ನೆನಪಿಸ್ತಾ ಇದ್ದೇನೆ. ಅಂದು ಕಳೆದು ಹೋದ ಕಾಲ ಈಗ ಮತ್ತೆ ಅದನ್ನ ಮರುಕಳಿಸಬೇಕಾಗ್ತದೆ, ಮತ್ತೆ ಮರು ಪಡಿಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಮುಂದೆ ನಮ್ಮ ಮಕ್ಕಳು ಈ ಸಮಾಜದಲ್ಲಿ ಬದುಕಬೇಕಿದ್ರೆ ಸೌಹಾರ್ದತೆ ಅನ್ನೋದು ಅತಿ ಅಗತ್ಯ ಅನ್ನುವಂತಹ ಒಂದು ಮಾತನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗ್ತದೆ. ಮಲಯಾಳದಲ್ಲಿ ಒಂದು ಗೀತೆ ಇದೆ, ದೇವದಾರು ಪೂತ ಕಾಲ ನೀ ಮರನ್ನುವು അങ്ങു ദേവതമാർ കൂടി തന്ന പൂമറന്നുവു, ദേവദൂതുമായി വന്നു എന്റെ സ്വപ്നമേ, ദേവലോകമെന്നെനിക്ക് നഷ്ടസ്വർഗമോ, കഴിഞ്ഞു പോയ കാലം കാറ്റിനക്കരെ, ഒഴിഞ്ഞു പോയ രാഗം കടലിനക്കരെ, ഓർമ്മകളെ ഓർമ്മകളെ നിന്നെ ഞാൻ ഓർക്കുന്നു, ഞാൻ നിന്റെ ഓർമ്മകളെ വീണൊഴിഞ്ഞു പിടയുന്നു ഞാൻ. ಕಳೆದು ಹೋದಂತಹ ಕಾಲಕ್ಕೆ ಚಿಂತಿಸದೆ ಮುಂದೆ ಈ ಸಮಾಜದಲ್ಲಿ ನಾವು ಯಾವ ರೀತಿ
ಬದುಕಬೇಕು ಅನ್ನೋದನ್ನ ನಾವೆಲ್ಲರೂ ಚಿಂತಿಸಿ ಬಾಳ್ಲಿಕ್ಕೆ ಶ್ರಮವನ್ನ ಪಡೋಣ. ഗീതയും ബൈബിളും വിശുദ്ധ ഖുറാനും ഭാരത ഹൃദയമല്ലോ, അദ്വൈത ഭാരത ഹൃദയമല്ലോ. ഗീതയും ബൈബിളും വിശുദ്ധ ഖുറാനും ഭാരത ഹൃദയമല്ലോ, അദ്വൈത ഭാരത ഹൃദയമല്ലോ. സിന്ധുവും ഗംഗയും വൈകയും നിളയും ഇന്ത്യതന്ന അക്ഷയ നിധികൾ, എന്നെന്നും ഇന്ത്യതന്ന അക്ഷയ കനികൾ. കുറിവരച്ചാലും കുരിശു വരച്ചാലും കുമ്പിട്ടു നിസ്കരിച്ചാലും കാണുന്നതും ഒന്ന് കേൾക്കുന്നതും ഒന്ന്, കരുണാമയനാ ദൈവമൊന്ന്, ദൈവമൊന്ന്, ദൈവമൊന്ന്. ನನ್ನನ್ನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಒಂದೆರಡು ಮಾತುಗಳನ್ನಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಈ ಸಭೆಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ TM ಶಹೀದ್ರವರಿಗೂ, ನನ್ನ ಆತ್ಮೀಯ ಮಿತ್ರರಾದಂತಹ GK ಹಮೀದ್ರವರಿಗೂ, ಗೌರವಾನ್ವಿತ ಅಧ್ಯಕ್ಷರಾದ TM ಶಹೀದ್ರವರು ಸೇರಿರ್ತಕ್ಕಂತಹ ಎಲ್ಲ ನನ್ನ ಗೌರವಾನ್ವಿತರೇ ಹಾಗೂ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಇತರ ಧರ್ಮದ ಸಹೋದರರೇ, ಬಹುಶಃ ಪೇರಡಕ ಎನ್ನುವಂತಹದ್ದು ಇಲ್ಲಿಯೂ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರತಕ್ಕಂತಹ ಸ್ಥಳವಲ್ಲ. ಇಲ್ಲಿ ಹಲವಾರು ಧರ್ಮಗಳು, ಹಲವಾರು ಭಾಷೆಯ ಜನಗಳು ಇಲ್ಲಿಗೆ ಬಂದು ಅವರ ದುಃಖ ದುಗುಡ ದುಮ್ಮಾನಗಳನ್ನು, ಅವರ ಕಷ್ಟಗಳನ್ನು, ಮನಸ್ಸಲ್ಲಿರುವಂತಹ ನೋವುಗಳನ್ನು ಹೇಳುತ್ತಾ ನಮ್ಮ ಮೊಕಾಮಿಗೆ ಬಂದಾಗ ಅವರು ಆ ಪ್ರಾರ್ಥನೆಯ ನಂತರ ಅವರು ತಿರುಗಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಸಿಗುವಂತಹ ಮನಃಶಾಂತಿ, ಆ ಮನಃಶಾಂತಿಗೋಸ್ಕರ ಇಲ್ಲಿಗೆ ಬಂದು ಪ್ರಾರ್ಥಿಸಿ ತೆರಳುತ್ತಾರೆ. ಇಂತಹ ಈ ಸರ್ವಧರ್ಮ ವಠಾರದಲ್ಲಿ ಇಂತಹ ಒಳ್ಳೆಯ ಒಂದು ಸುಂದರ ಕಾರ್ಯಕ್ರಮ ನಡೆಸಲು ಇಲ್ಲಿಗೆ ಮಾಡುವಂತಹ ಕಾರ್ಯಕ್ರಮಗಳಿಗೆ ಒಂದು ನಾಯಕತ್ವವನ್ನು ವಹಿಸತಕ್ಕಂತಹ ಇಲ್ಲಿನ ನಾಯಕರಾದಂತಹ TM ಶಹೀದ್ರಾಗಿರ್ಬೋದು, GK ಹಮೀದ್ರಾಗಿರ್ಬೋದು ಹಾಗೂ ಇನ್ನಿತರ ನಾಯಕರುಗಳ ಒಂದು ಒಳ್ಳೆಯ ಸಲಹೆಯಿಂದಾಗಿ ಇಲ್ಲಿನ ಯುವಕರು ರಾತ್ರಿ ಹಗಲಿನಲ್ಲದೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಇಂದಿನ ಆಧುನಿಕ ಯುಗದಲ್ಲಿ ಮಾದಕ ವ್ಯಸನಿಗತ್ತರ ಹೋಗುವಂತಹ ಯುವ ಸಮೂಹವನ್ನು ಕರೆದುಕೊಂಡು ಆ ಯುವ ಸಮೂಹಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸುವಂತಹ ನಮ್ಮ ಊರಿನ ನಮ್ಮ ನಾಯಕರುಗಳಿದ್ದಾರೆ. ಅವರಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಹಾಗೂ ಭಾರತ ದೇಶದಲ್ಲಿ ಏನು ನಮ್ಮ ರಾಜ್ಯದ ಹಾಗೂ ಪಕ್ಕದ ಪ್ರದೇಶದಲ್ಲಿ ಆಗಿರಬಹುದು ಕೋಮುದಳ್ಳೂರಿಯಲ್ಲಿ ಇರುವಂತಹ ಈ ಸಮಯದಲ್ಲಿ ಯಾರೇ ಇನ್ನಿತರ ವಿಷಯಗಳಲ್ಲಿ ಕೂಡ ನಾವು ಅವರ ಜೊತೆ ನಾವು ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಗಣ್ಯಾತಿ ಗಣ್ಯರುಗಳಿದ್ದಾರೆ. ಗಣ್ಯಾತಿ ಗಣ್ಯಗಳು ಮಾತನಾಡುವಂತಹ ಅವರ ಕೊಡುವಂತಹ ಆಶಯಗಳ ಉಪದೇಶಗಳು ನಾವು ತಿಳಿಸಿಕೊಂಡು ನಮ್ಮ ಜೀವನದಲ್ಲಿಯೂ ಕೂಡ ಅದನ್ನು ನಾವು ಬಳಸಿಕೊಳ್ಬೇಕು. ಆ ಬಳಸಿದರೆ ಮಾತ್ರ ಅದಕ್ಕೊಂದು ಒಳ್ಳೆಯ ಅರ್ಥ ಇರ್ತದೆ. ಆ ಸರ್ವಧರ್ಮದಲ್ಲಿ ಹೇಳುವಂತಹ ಉಪದೇಶಗಳು ನಮ್ಮ ಮನಸ್ಸಿಗೆ ಸಿಗಿದ ಆಗುವಂತಹ ಒಳ್ಳೆಯ ಗುಣನಡತೆಗಳು ನಮ್ಮ ಮನಸ್ಸಿನ ನಮ್ಮ ಜೀವನ ಶೈಲಿಯಲ್ಲಿ ಬಂದರೆ ಮಾತ್ರ ಅದಕ್ಕೆ ಒಂದು ಒಳ್ಳೆಯ ಅರ್ಥ ಇರುತ್ತದೆ. ಇಷ್ಟೇ ಹೇಳಿ ನನ್ನ ಸಣ್ಣ ಒಂದು ವಿಷಯಕ್ಕೆ ಅನುವು ಮಾಡಿಕೊಟ್ಟಂತಹ ಇಲ್ಲಿನ ನಾಯಕರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಸುತ್ತಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಶಬ್ದವನ್ನು ಆಲಿಸ್ತಾ ಇರ್ತಕ್ಕಂತಹ ಎಲ್ಲ ಇತರ ಮತಸ್ಥರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ, ನನ್ನ ಶಬ್ದವನ್ನು ಆಲಿಸ್ತಾ ಇರ್ತಕ್ಕಂತಹ ಪ್ರೀತಿಯ ಮಾತೆಯರೇ, ಅಲ್ಹಮ್ದುಲಿಲ್ಲಾ, ಅಲ್ಲಾಹುವಿನ ಅಪಾರವಾದ ಅನುಗ್ರಹ. ಬೆಂಗಳೂರಿನ ಕಚೇರಿಯಲ್ಲಿ ಅನೇಕ ತುರ್ತು ಕಾರ್ಯದ ಮಧ್ಯೆ
ಬರಲಿಕ್ಕೆ ಸಾಧ್ಯ ಆಗತ್ತೋ ಇಲ್ವಾ ಅಂತ ಹೇಳುವ ಅನುಮಾನದಲ್ಲಿದ್ದಾಗ ಇವತ್ತು ಕಾಜೂರು ಉರುಸಿನಲ್ಲಿ ಕೂಡ ಮುಖ್ಯ ಅತಿಥಿಯ ನೆಲೆಯಲ್ಲಿ ಹೋಗಬೇಕಾದವನು. ಆದರೆ ಸನ್ಮಿತ್ರ GK ಅವರು, ಸೈಚರವರು ಮತ್ತು ಈ ಜಮಾಯತ್ನವರು ವಿಶೇಷವಾಗಿ ಮರ್ಹೂಮ್ ಸೈದ್ ಹಾಜಿಯವರನ್ನ ಪ್ರೀತಿಯಿಂದ ನೋಡಿಕೊಂಡ ಈ ಊರು ಬರದೇ ಇದ್ದರೆ ತಪ್ಪಾಗತ್ತೆ ಅಂತ ಹೇಳುವ ಕಾರಣಕ್ಕಾಗಿ ನಾನು ನನ್ನ ಸನ್ಮಿತ್ರ, ನನ್ನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ತೆಕಿಲ್ ಮೂಸಾನಾಜಿಯವರ ಪುತ್ರ, ನನ್ನ ಕಂಪನಿಯ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಕೂಡ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಆರಿಸ್ ಅವರು ನಿನ್ನೆ ಹೊರಡಬೇಕಾದ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏನೂ ಆಗಿಲ್ಲ, ಸ್ವಲ್ಪ ಒಂದು ಕುಗ್ರಾಮವಾದಂತಹ ಕಳಂಜದಂತಹ ಒಂದು ಪ್ರದೇಶದಲ್ಲಿದ್ದಾಗ ಆ ದಿನಗಳಲ್ಲಿ ಪ್ರಾಯಶಃ ನನ್ನ ಭಾಷಣ ಕೇಳಲಿಕ್ಕೆ ಅವರು ಬರ್ತಾ ಇದ್ರು. ಇವತ್ತು ಅಲ್ಹಮ್ದುಲಿಲ್ಲಾ ಹೇಳಬೇಕು, ಕಂಚಿನ ಕಂಠ ಬಹಳ ರಾಜ್ಯ ಕಂಡ ಅತ್ಯಂತ ದೊಡ್ಡ ತರಬೇತುದಾರ ಇವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅಂತಹ ವೇದಿಕೆಯಲ್ಲಿ ನಾನು ತುಂಬಾ ಸಮಯ ತಗೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಆದರೂ ಡಾಕ್ಟರ್ ಲೀಲಾಧರ್ ಅವರು ಹಾಗೂ ಡಾಕ್ಟರ್ ಲಕ್ಷ್ಮೀಶ್ ರವರು ಇಬ್ಬರು ಡಾಕ್ಟರ್ಗಳು ಒಳ್ಳೆಯ ಚಿಕಿತ್ಸೆಯನ್ನಿಗೆ ಕೊಟ್ಟಿದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಬ್ಬರು ಡಾಕ್ಟರ್ಗಳು. ಡಾಕ್ಟರ್ ಲೀಲಾಧರ ಮಾತನಾಡ್ತಾ ಹೇಳಿದ್ರು, ಅವರು ಸುಳ್ಯದಿಂದ ಸಂಪಾಜೆಯವರೆಗೆ, ಆಮೇಲೆ ವಿಶೇಷವಾಗಿ ಗುಣಡಕವನ್ನ ದಾಟಿ ಪೇರಡಕ, ಆಮೇಲೆ ಸೆಟ್ಟೆಡಕದವರೆಗೆ ಹೋಗುವಾಗ ಅಲ್ಲಿದ್ದಂತಹ ಪ್ರೀತಿ, ಬಾಂಧವ್ಯ, ಆತ್ಮೀಯತೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾಕೆ ಎರಡು ಧರ್ಮಗಳ ಮಧ್ಯೆ ಸಂಘರ್ಷ ನಡೆಯುತ್ತೆ ಅಂತೇಳಿ ಆಗ ಆಚಾರ್ಯರು ಕೇಳ್ತಾರೆ, ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು. ಇಲ್ಲ, ಎರಡು ಧರ್ಮಗಳ ಮಧ್ಯೆ ಸಂಘರ್ಷ ನಡೆಯುತ್ತೆಯಲ್ಲ ಅಂತೇಳಿ, ಎಲ್ಲಿ ನಡೆಯುತ್ತೆ ಎಂದು ಮತ್ತೆ ಕೇಳಿದ್ರು. ಮತ್ತೆ ಆಚಾರ್ಯ ವಿನೋಬಾವೇರು ಹೇಳ್ತಾರೆ, ಧರ್ಮಗಳ ಮಧ್ಯೆ ಸಂಘರ್ಷ ನಡೆಯುವುದಿಲ್ಲ, ಎರಡು ಅಧರ್ಮಗಳ ಮಧ್ಯೆ ಮಾತ್ರ ಸಂಘರ್ಷ ನಡೆಯುತ್ತೆ ಅಂತೇಳಿ. ಎಲ್ಲಿಯೂ ಕೂಡ ಧರ್ಮ ಇದೆಯಲ್ಲ ಅದನ್ನು ಕಲಿಸಿಕೊಡುವುದಿಲ್ಲ. ಕುರಾನ್ನಲ್ಲಿ ಒಂದು ಕಡೆ ಎಲ್ಲರೂ ಒಂದೇ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲೂ ಬೈಬಲ್ನಲ್ಲೂ ಅದಕ್ಕೆ ವಿರುದ್ಧವಾದನ್ನು ಯಾವುದನ್ನು ಹೇಳ್ಕೊಡ್ತಾ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕ್ಕೂ, ನಾವೆಲ್ಲರೂ ಒಂದೇ ಅಂತ ಹೇಳುವುದನ್ನ ಎಲ್ಲ ಧರ್ಮಗಳು ಸಾರತ್ತೆ. ಈ ಭಾರತ ಇದೆಯಲ್ಲ, ಭಾರತ ದಿವಾಲಿಯಲ್ಲಿ ಆಲಿಯನ್ನ ಕೂಡ ಕಾರ್ಯಕ್ರಮ ನಡೆಯುವಾಗ ಬಂದು ಹೋದವರನ್ನ ಲೆಕ್ಕ ಹಾಕ್ತೀವಿ. ನಾವೊಂದು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ವೇದಿಕೆಯಲ್ಲಿರುವ ಇವತ್ತಿನ ವೇದಿಕೆಯಲ್ಲಿ ಸರಿಸುಮಾರು 50ರಷ್ಟು ಅಥವಾ 50ಕ್ಕಿಂತ ಮಿಗಿಲಾದ ಗಣ್ಯರಿದ್ದಾರೆ. ಅಂತಹ ಗಣ್ಯರೆಲ್ಲ ಸಹಕಾರ ಕೊಟ್ಟು ಸರಿಸುಮಾರು 10,000 ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಅಷ್ಟು 1,000 ಜನರನ್ನ ಸೇರಿಸುವ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀಟಾಗಿ ನಿಯತ್ತಾಗಿ ಸಂಘಟನೆ ಅವರು ಎಲ್ಲರ ಶ್ರಮ ಪಟ್ಟು, ವಿಶೇಷವಾಗಿ ಊರಿನ MRDA ಆ ಬ್ಯಾನರ್ನ ಹೆಸರಿನಲ್ಲಿ ಅದು ನಡೆದಿದೆ. ಹಾಗಾಗಿ ಅದನ್ನು ಸಂಘಟಿಸಿದಂತ ನಾಯಕತ್ವ ನೀಡಿದಂತ ಸೈಚೆ ಇರಬಹುದು, ನಾವು ಸ್ವಲ್ಪ ಹೆಲ್ಪ್ ಮಾಡಿರ್ಬೋದು ದೂರದಲ್ಲಿ ನಿಂತು, ಅದು ಬೇರೆ. ಆದರೆ ಅದನ್ನು ಸಂಘಟಿಸಿದ ರೀತಿ GK ಹಮೀದ್ ರವರಿಗೆ ಅವರಿಗೆ ನಿಜವಾಗಿ ಕೃತಜ್ಞತೆ ಸಲ್ಲಬೇಕು ಅಂತೇಳಿ ಈ ವೇದಿಕೆಯಲ್ಲಿ ಅದನ್ನ ಕೂಡ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಖಿರ ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ. ವೇದಿಕೆಯಲ್ಲಿ ಎಲ್ಲ ಆತ್ಮೀಯ ನಾಯಕರುಗಳೇ, ಮುಂಭಾಗದಲ್ಲಿ ಶಬ್ದವನ್ನು ಆಲಿಸುತ್ತಿರುವಂತಹ ಸಹೋದರರೇ, ಸಹೋದರಿಯರೇ, ಸಮಯದ ತುಂಬಾ ಅಭಾವ ಎದ್ದು ಕಾಣುತ್ತಿದ್ದರಿಂದ ಸಮಯವನ್ನು ಕೂಡ ಕೇಳಿದೆ ಎಷ್ಟು ನಿಮಿಷ ಮಾತಾಡಬೇಕು ಅಂತೇಳಿ. ಇನ್ಶಾ ಅಲ್ಲಾಹ್ ಒಂದು 10 ನಿಮಿಷದಲ್ಲಿ ಸಾಧ್ಯವಾದಷ್ಟು ನನ್ನ ಮಾತುಗಳನ್ನ ಚುಟುಕುಗೊಳಿಸಿಕೊಂಡು ನಾನು ಮಾತಾಡ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಇನ್ಶಾ ಅಲ್ಲಾಹ್. ನಾನಿಲ್ಲಿ ಸೌಹಾರ್ದ ಭಾಷಣಗಾರರಾಗಿ ಬಂದಿಲ್ಲ, ನನ್ನನ್ನು ಹಾಗೆ ಕರೆದದ್ದು ಕೂಡ ಅಲ್ಲ. ಅಂದ್ರೆ 2 ದಿವಸದಿಂದ ಸೌಹಾರ್ದ ಭಾಷಣಕ್ಕೇ ಬರಬೇಕು ಅಂತ ಒತ್ತಾಯ ಮಾಡಿದಕ್ಕೋಸ್ಕರ ಬಂದೆ. ಕಾರಣ ಇವತ್ತು ವಿಟ್ಲದ ಪೆರಿಯಾಲ್ ತಡ್ಕದಲ್ಲಿ ಕೂಡ ನನ್ನನ್ನು ಭಾಷಣಕ್ಕಾಗಿ ಕರೆದಿದ್ರು. ಆದರೆ ಚಾಯ್ಸ್ ಮಾಡಿದ್ದು ನಾನು ಇಲ್ಲಿ ಬಂದದ್ದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ. ನಾನೊಂದು ಪೀಠಿಕೆಗೆ ಆಗಿ ಒಂದು 2 ನಿಮಿಷ ಉಪಯೋಗಿಸ್ತೇನೆ. ಕಾರಣ ಒಂದು ಮುನ್ನುಡಿಯನ್ನು ಹೇಳಬೇಕಾಗತ್ತೆ ಇಲ್ಲಿ ಬಂದ್ರೆ. ಒಂದು ಸಮರ್ಥ ನಾಯಕತ್ವ TM ಶಹೀದ್ ಸಾಹಿಬ್. ನಂತರ ಇವತ್ತು ಅವರು ಭಾಷಣದಲ್ಲಿ ಮಾತಾಡ್ತಾ ಇರುವಾಗ ನಾವೆಲ್ಲ ಭಾಷಣ ಮಾಡ್ತೇವೆ, ಆದ್ರೆ ಅವರು ಇವತ್ತು ಮಾಡಿದ್ದು ಭಾಷಣವಲ್ಲ, ಅವರ ಹೃದಯದಿಂದ ಬಂದಂತಹ ಮಾತುಗಳು. ನಾನು ಹೇಳಿದ, ಯಾಕೆ ಸರ್ ನೀವು ಅಷ್ಟು ಬೇಗ ನಿಲ್ಲಿಸಿದ್ದೀರಿ, ಹಳೆಯ ಕಾಲದ ಘಟನೆಗಳನ್ನ ಮತ್ತೆ ಮತ್ತೆ ವಿವರಿಸಬೇಕು, ಕ್ಯಾಮರಾದ ಕಣ್ಣುಗಳು ಇವತ್ತು ಸೆರೆ ಹಿಡಿದಿದೆ. ನಾನು ಮಾಧ್ಯಮದವರಲ್ಲಿ ಕೂಡ ವಿನಂತಿ ಮಾಡೋದು, ಆ ಲೀಲಾಧರ್ ಸರ್ ಅವರು ಹೇಳಿದಂತಹ ಒಂದು 5 ನಿಮಿಷದ ಮಾತುಗಳನ್ನ ಇಡೀ ಸುಳ್ಯ ತಾಲೂಕಿನ ಯುವಕರಿಗೆ ಕಳಿಸಿಕೊಡಿ. ಕಾರಣ ಆ ಪರಂಪರೆಯನ್ನು ನಾವು ಉಳಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಅದೇ ರೀತಿಯಲ್ಲಿ ಉದ್ಘಾಟಕರು
ಆದಿಚುಂಚನಗಿರಿ ದೇವಸ್ಥಾನ, ನನ್ನೊಂದು ಅನುಭವನ ಹೇಳ್ತೇನೆ. ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋದಾಗ 1 ಲಕ್ಷ ಹಿಂದೂ ಸಹೋದರರಿದ್ರು. ಒಬ್ಬ ಮುಸ್ಲಿಂ ಪ್ರತಿನಿಧಿಯಾಗಿ ನಾನು ಹೋದಾಗ ಇಲ್ಲಿಂದ ಸುಳ್ಯದಿಂದ ಎಲ್ಲಿ ಆದಿಚುಂಚನಗಿರಿ ತಲುಪುವ ತನಕ ಒಂದು 40 ಬಾರಿ ನನಗೆ ಕಾಲ್ ಮಾಡಿದ್ದಾರೆ, ಎಲ್ಲಿದ್ದೀರಿ ಬಂದ್ರ ಅಂತ ಹೇಳಿ. ತದನಂತರ ನನ್ನನ್ನು ಕಾರಲ್ಲಿ ಇಳಿಸಿ ಮತ್ತೊಂದು ಕಾರಿಗೆ ಹತ್ತಿಸಿದ್ರು. ನಂತರ ನಮಗೆ ರೂಮ್ ಮಾಡಿಕೊಟ್ರು, ವ್ಯವಸ್ಥೆಗಳನ್ನ ಮಾಡಿಕೊಟ್ರು. ಆ ಬಂದ ವ್ಯಕ್ತಿಯಲ್ಲಿ ನಾನು ಕೇಳಿದೆ, ಸರ್ ನೀವೇನಾಗಿದ್ದೀರಿ ಇಲ್ಲಿ, ನೀವೇನ್ ಕೆಲಸ ಮಾಡ್ತಿದ್ದೀರಿ? ನಾನು ಎಣಿಸ್ಕೊಂಡು ಇಲ್ಲಿ ಏನಾದ್ರೂ ವಾಚ್ಮ್ಯಾನ್ ಆಗಿರ್ಬೋದು ಅಂತ ಹೇಳಿ. ಕಾರಣ ನಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಸೇವೆಗಳನ್ನೆಲ್ಲ ಮಾಡಿ ನಮಗೆ ಬೇಕಾದ ಸೌಕರ್ಯಗಳನ್ನ ಮಾಡಿ ನಮ್ಮ ಭಾಷಣವನ್ನ ಮುಗ್ದ ನಂತರ ನಮ್ಮನ್ನ ಯಾವ ಡ್ರೈವರು ಕೂಡ ಸಂಬಳ ಪಡೆಯುವುದಿಲ್ಲ. ಅದು ಈ ಸಮಾಜಕ್ಕಾಗಿ ಸಮರ್ಪಿಸಲ್ಪಟ್ಟಂತಹ ಒಂದು ಸಂಘಟನೆಯಾಗಿದೆ ಸಮಸ್ತ ಕೇಂದ್ರೀಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಇಲ್ಲಿಯೂ ಕೂಡ ಒಂದು ಆಂಬುಲೆನ್ಸ್ ಅನ್ನು ನೀವು ಕಾಣ್ತಾ ಇರಬಹುದು. ಇದೇ ರೀತಿಯಲ್ಲಿ ಹಲವಾರು ಆಂಬುಲೆನ್ಸ್ಗಳು ನಿರಂತರವಾಗಿ ಸಮುದಾಯಕ್ಕೆ ಬೇರೆ ಬೇರೆ ಮಜಲುಗಳಲ್ಲಿ. ಮತ್ತು ಕೂಡ ಹೇಳ್ತೇನೆ, ಜೋಡುಪಾಳದ ದುರಂತ ಭೂಮಿ ನಿಮಗೆ ಗೊತ್ತಿರಬಹುದು. ಆವಾಗ್ಲೂ ಕೂಡ ಈ ಮಣ್ಣಿನಿಂದ ಅದೆಷ್ಟೋ ಯುವಕರು ಹೋಗಿ ಆ ದುರಂತ ಭೂಮಿಯಲ್ಲಿ ಪ್ರಾಣದ ಹಂಗನ್ನು ತೊರೆದುಕೊಂಡು ಸೇವೆಯನ್ನ ಮಾಡಿದಂತಹ ವಿಕಾಯ ಕಾರ್ಯಕರ್ತರು ಕೂಡ ಈ ಮಣ್ಣಿನಲ್ಲಿದ್ದಾರೆ. ನನಗೆ ಸ್ಪೆಷಲ್ ಆಗಿ, ನಾನು ಕೂಡ ಒಂದು ಸುಳ್ಯ ತಾಲೂಕಿನವ, ಆದರೆ ಇಲ್ಲಿ ಒಮ್ಮೆಯೂ ಕೂಡ ಧರ್ಮಗಳ ಬಗ್ಗೆ ಕಲಹವಾದ ಚರಿತ್ರೆಗಳು ಈ ಭೂಮಿಕೆಯಲ್ಲಿ ಇಲ್ಲ ಎನ್ನುವುದು ಈ ಸೌಹಾರ್ದತೆಯ ಸಂದೇಶವನ್ನ ಈ ನಾಡಿನಲ್ಲಿ ಸೌಹಾರ್ದತೆಯ ಸಂದೇಶವನ್ನು ಕೊಡಬೇಕಾದ ಅಗತ್ಯತೆ ಇಲ್ಲ. ನನ್ನ ಎಲ್ಲ ಪಯಣದಲ್ಲೂ ಕೂಡ ನನಗೆ ಸಾಥ್ ನೀಡುವಂತಹ ಮುಸ್ತಫಾ ಚನ್ನತರವರಿದ್ದಾರೆ. ಅವರೆಲ್ಲರೂ ಅವರ ಮೊದಲೇ ಭಾಷಣವನ್ನ ಕೇಳ್ತಾ ಇದ್ದೆ ನಾನು. ಇಲ್ಲಿ ಒಂದು ಧರ್ಮವನ್ನ ಸೀಮಿತವಾಗಿ, ಕೆಲವೊಮ್ಮೆ ಮುಸಲ್ಮಾನರು ಅಂತ ಹೇಳಿದ್ರೆ ಇವತ್ತಿನ ಕೆಲವೊಂದು ಮಕ್ಕಳಲ್ಲಿ ತಪ್ಪು ಕಲ್ಪನೆಯನ್ನು ಮಾಡುವಂತಹ ಒಂದು ಸನ್ನಿವೇಶ ಇಲ್ಲ. ಮುಸ್ಲಿಂ ಸಮುದಾಯ ಅಂತ ಹೇಳುವುದು ಒಂದು ಶಾಂತಿಯ ಧರ್ಮ ಅಂತ ಹೇಳುವುದು ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ಯುವಕರು ಅದನ್ನ ಕಲಿಯಬೇಕಾಗಿದೆ. ಕಾರಣ ಇಸ್ಲಾಂ ಅಂತ ಹೇಳಿದಾಗ್ಲಿ, ಅಥವಾ ಹಿಂದೂ ಧರ್ಮವಾಗಿರ್ಲಿ, ಕ್ರೈಸ್ತ ಧರ್ಮವಾಗಿರ್ಲಿ, ಅಥವಾ ಬೌದ್ಧ, ಸಿಖ್, ಯಾವ ಧರ್ಮಗಳೇ ಆಗಿರ್ಲಿ, ಎಲ್ಲ ಧರ್ಮಗಳು ಕೂಡ ಅತ್ಯಂತ ಶ್ರೇಷ್ಠವಾದ ಧರ್ಮ. ಆದ್ದರಿಂದಲೇ ಈ ಭಾರತದಲ್ಲಿರುವಂತಹ ಎಲ್ಲ ಧರ್ಮದವರು ಕೂಡ ಅವರಿವರು ಅಂತೇಳಿ ನಾವು ಬೇರೆ ದೇಶದ ಘಟನೆಗಳನ್ನ ಕೇಳುವುದು ಬೇಡ. ನಮ್ಗೊಬ್ರು ನಾಯಕರಿದ್ದಾರೆ, ನಮಗೆ ಒಂದು ಸಂದೇಶಗಳನ್ನ ಕೊಡುವಂತ ನಾಯಕರಿದ್ರು. ಸೈಯದ್ ಬಾಫಕಿ ತಂಗಳ್. ಪಾಕಿಸ್ತಾನವನ್ನ ಬಿಟ್ಟು ಬೇರೆ ಬಾಂಗ್ಲಾದೇಶವೋ ಅಥವಾ ಇರಾಕ್ನಿಂದ ಯಾರಾದ್ರೂ ಈ ಭಾರತಕ್ಕೆ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ನಿಮ್ಮ ಮನಸ್ಸು ತಟ್ಟಿ ಹೇಳ್ಬೇಕು, ಬಾಫಕಿ ತಂಗಳೇ ನೀವು ಯಾರ ಪರವಾಗಿರ್ತೀರಿ ಅಂತ ಕೇಳುವಾಗ ಸೈಯದ್ ಬಾಫಕಿ ತಂಗಳು ಹೇಳಿದ ಒಂದು ಉತ್ತರ ಇದೆ. ಅದು ಈ ವೇದಿಕೆಯಲ್ಲಿರುವಂತಹ ಅಥವಾ ಇಲ್ಲಿ ನೆರೆದಿರುವಂತಹ ಸಮೂಹ ಅರ್ಥ ಮಾಡಿಕೊಳ್ಬೇಕು. ಸೈಯದ್ ಬಾಫಕಿ ತಂಗಳು ಹೇಳಿದ್ರು, ನಾವು ದಿನನಿತ್ಯ ನಮ್ಮ ಹಣೆಯನ್ನಿಟ್ಟು ಸಾಷ್ಟಾಂಗ ಮಾಡುವುದು ಎಲ್ಲಿಗೆ ಅಂತ ಹೇಳಿದ್ರೆ ಅದು ಪರಿಶುದ್ಧವಾದ ಮಕ್ಕವಾದ ಕಾಬಾ ಶರೀಫ್ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಸ್ವಂತ ಮಕ್ಕಳಿಗಿಂತಲೂ ನಮ್ಮ ಸ್ವಂತ ಶರೀರಕ್ಕಿಂತಲೂ ನಾವು ಅತ್ಯಂತ ಪ್ರೀತಿ ಮಾಡುವುದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರನ್ನಾಗಿದೆ. ಸೃಷ್ಟಿಕರ್ತನಾದ ಅಲ್ಲಾಹರೇ ಇಲ್ಲಿರುವಂತಹ ಎಲ್ಲರಿಗೂ ಕೂಡ ಶಾಂತಿಯನ್ನ ನೀಡು, ಸಮಾಧಾನವನ್ನ ನೀಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದಂತಹ ಅದೇ ಮುಸ್ಲಿಂ ಹುಡುಗರೆಲ್ಲರೂ ಕೂಡ ಶಾಲೆಯಲ್ಲಿ ಹೋದಾಗ ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಮತಗಳಂತೆ ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಪಾಠಿಗಳಂತೆ ಬದುಕುತ್ತಿದ್ದೆವು. ಆ ಬದುಕಿಗೆ ಸರ್ವನಾಶವನ್ನು ಮಾಡಿದ್ದು ಒಂದು ಕಾಲಘಟ್ಟದ ಫ್ಯಾಷನ್ ಆಗಿ, ಧರ್ಮದ ಆಳವನ್ನ ಕಲಿಯದೆ, ಈ ಸಂಸ್ಕೃತಿಯನ್ನ ಕಲಿಯದೆ, ಧರ್ಮವನ್ನು ಧರ್ಮ ರಕ್ಷಕರು ಎಂಬ ಹಣಪಟ್ಟಿಯನ್ನ ಕಟ್ಟಿ ಒಂದು ರೀತಿಯ ವ್ಯವಸ್ಥೆಗಳಿಗೆ ಹೋದಾಗ ಈ ಭಾರತ ಕೆಟ್ಟು ಹೋಯಿತು. ಇನ್ಶಾ ಅಲ್ಲಾಹ್ ನಮ್ಮ ಭಾರತವಾಗಿಯೇ ಉಳ್ಳಿಕ್ಕಿದೆ. ಇವತ್ತಿನ ಮುಖ್ಯ ಪ್ರಭಾಷಕರಾದಂತಹ ಶಮೀರ್ ದಾರಿ ವಿಸಾದ್ರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಪ್ರಭಾಷಣಕಾರ. ಅಲ್ಹಮ್ದುಲಿಲ್ಲಾ. ಇನ್ಶಾ ಅಲ್ಲಾಹ್ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಅದು ಕ್ರೈಸ್ತ ಧರ್ಮದವನಾಗಿರಲಿ, ಹಿಂದೂ ಧರ್ಮ, ಅವರೆಲ್ಲ ಕುಟುಂಬ ಅತ್ಯಂತ ವಿದ್ಯಾವಂತ ಕುಟುಂಬ, ಕೃಷಿ ಕುಟುಂಬ. ಇವರಿಬ್ಬರಿಗೂ ಗೌರವಪೂರ್ವಕವಾಗಿ ಈ ದಿವಸ ನಮ್ಮ ಗಣ್ಯ ಅತಿಥಿಗಳು ಮುಖ್ಯ ಪ್ರವಾಸನಕಾರರಾದಂಥ ಸಮೀರ್ ದಾರಿಮಿ ಅವರ ಮೂಲಕ ನಾವು ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಒಬ್ಬರಿಗೆ ವಸಂತಗೌಡರಿಗೆ ನಮ್ಮ ಸಮೀರ್ ದಾರಿಮಿ ಉಸ್ತಾದರವರು ಖ್ಯಾತ ಪ್ರಭಾಷಣಕಾರರು, ಕೇರಳ ರಾಜ್ಯದ ಪ್ರಸಿದ್ಧ ವಾಗ್ಮಿಗಳು ಆದಂತ ಸಮೀರ್ ದಾರಿಮಿ ಅವರು ನೆರವೇರಿಸಿಕೊಳ್ಬೇಕು. ಅದೇ ರೀತಿ ಇಕ್ಬಾಲ್ ಬಾಲಿನ ಅವರು ನಮ್ಮ ಪದ್ಮನಾಭಗೌಡರಿಗೆ ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ.
ಇದ್ದರೆ ಮಾತಾಡಿ ನಾವು ಒಟ್ಟಿಗೆ ಅವರೊಬ್ಬಳು ಅವ್ರು ಹೇಳಿದ್ರು 12 ಗಂಟೆ ಆಯ್ತದೆ ಏನು ಮಾಡೋದು ಗೊತ್ತಾಯ್ತಿಲ್ಲ ಕೊಡೋದ ಕಡಿಮೆ ಇಲ್ವಾ ಸಮಾರಂಭದ ಕೊನೆಯ ದಿವಸದಲ್ಲಿ ನಾವು ಸರ್ವಧರ್ಮ ಸಮ್ಮೇಳನದ ಈ ವೇದಿಕೆಯಲ್ಲಿದೆ. ಕೇವಲ 2 ನಿಮಿಷದಲ್ಲಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಧರ್ಮಗುರುಗಳೇ, ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇದರ ಅಧ್ಯಕ್ಷರಾದಂಥ ಮಿತ್ರ ಸದಾನಂದ ಮಾವಜಿಯವರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹುಶಃ ಈಗಾಗಲೇ ನಮ್ಮ ಈ ಕಾರ್ಯಕ್ರಮದ ಕೊನೆಯ ದಿವಸ. ಈ ದಿವಸದಲ್ಲಿ ಕೆಲವರನ್ನು ನಾನು ಸ್ಮರಿಸಲೇಬೇಕಾಗ್ತದೆ. ಈಗಾಗಲೇ ನಮ್ಮಿಂದ ಅಗಲಿರ್ತಕ್ಕಂಥ ಸೈದು ಹಾಜಿಯವರು, ಅವರ ಸುಪುತ್ರ ಉಮರ್ ಬೀಜದಕಟ್ಟೆಯವರು ಈಗಾಗಲೇ ಹಲವಾರು ರೀತಿಯ ಸಹಕಾರವನ್ನು ನಮ್ಮ ಈ ಮಸೀದಿ ಮದರಸಾ ಪರಿಸರಕ್ಕೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಅನಾರೋಗ್ಯದಿಂದ ಇರ್ತಕ್ಕಂಥ ನಮ್ಮ ಖಾಲಿದ್ ಅವರು, ರಜಾಕ್ ಹಾಜಿ, ಹಾಗೆ ಲತೀಫ್ ಅವರ ತಂದೆ ತೆಕ್ಕಿಲ್ ಮಮ್ಮಣಾಜಿ ಅವರು ಕೂಡ ಇಲ್ಲಿ ಅಧ್ಯಕ್ಷರಾಗಿ ತುಂಬ ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿದರು. ಪೇರಡಕ ಮಮ್ಮಿಂಚ ಇರ್ಬೋದು, ಸೆಟ್ಯಾರ್ ಮಮ್ಮಿಂಚ ಅವರೆಲ್ಲ, ಅದರ ಜೊತೆಯಲ್ಲಿ ಅಬ್ದುಲ್ ರಹಮಾನ್ ಯಾನೆ ಅಂದುರ್ಚ ಅಂತ ಹೇಳ್ತಕ್ಕಂಥ ಮೊಟ್ಟೆಗಾರ ಅವರು ಕೂಡ ಹಲವಾರು ವರ್ಷಗಳ ಕಾಲ ನಮ್ಮ ಈ ಮಸೀದಿ ಪರಿಸರದಲ್ಲಿ ದುಡಿದು ಈ ಒಂದು ದರ್ಗಾದ ಮತ್ತು ಈ ಊರಿನ ಅಭಿವೃದ್ಧಿಗೆ ಗೂನಡ್ಕ ಮಸೀದಿ ಮತ್ತು ನಮ್ಮ ಈ ಪೇರಡಕ ಮಸೀದಿ ಮದ್ರಸದ ಅಭಿವೃದ್ಧಿಗೆ ದುಡಿದಿರ್ತಕ್ಕಂಥವ್ರು ಮೊಟ್ಟೆಗಾರ ಅಂದುರ್ಚ ಅವರು. ನನ್ನ ಜೊತೆ ಬಹಳ ಕಾಲ ನಾನು ಅಧ್ಯಕ್ಷನಾಗಿದ್ದಾಗ ನಮಗೆ ಸಹಕಾರವನ್ನು ಕೊಟ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥ ಅವರು ಕೂಡ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ನಿಧನ ಹೊಂದಿರ್ತಕ್ಕಂಥ ತುರ್ತಿ ಮೊಹಮ್ಮದ್ ಅವರು, ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಯಾವತ್ತೂ ಕೂಡ ಈ ನಮ್ಮ ಪರಿಸರದಲ್ಲೇ ಇದ್ದುಕೊಂಡು ಎಲ್ಲರ ಜೊತೆ ಒಡನಾಟ ಮಾಡಿಕೊಂಡು ನಮ್ಮ ಈ ದರ್ಗಾದ ಮಸೀದಿಯ ಅಭಿವೃದ್ಧಿಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಂಥ ತುರ್ತಿ ಮೊಹಮ್ಮದ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇಲ್ಲ. ಹಾಗೆ ಹಲವಾರು ಮಂದಿ ಇವತ್ತು ನಮ್ಮ ಈ ಪರಿಸರದ ಗಣ್ಯ ವ್ಯಕ್ತಿಗಳು ಅಥವಾ ಈ ಜಮಾತಿಗೆ ಒಳಪಟ್ಟವರು ನಮ್ಮನ್ನ ಬಿಟ್ಟಾಗಲಿದ್ದಾರೆ. ಬಹುಶಃ ಅವರಿಗೆಲ್ಲ ಉಸ್ತಾದ್ ಅವರು, ತಂಗಳವರು ಕೊನೆಯಲ್ಲಿ ದುವಾ ಮಾಡಲಿಕ್ಕಿದ್ದಾರೆ. ಈಗ ನಮ್ಮ ತಂದೆಯವರು ಕೂಡ ಕಳೆದ 75 ವರ್ಷ ಆಯಿತು ಅವರಿಗೆ. ಎಲ್ಲ ಉರುಸ್ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಅಜ್ಜನ ಕಾಲದಲ್ಲಿ ಅವರು ಕೂಡ ಇದ್ದಾಗ ಬರ್ತಾ ಇದ್ರು. ಬಹುಶಃ ಇವತ್ತು ಬರ್ಲಿಕ್ಕಾಗಲಿಲ್ಲ. ನನಗೆ ಕೂಡ ಬಹಳ ದುಃಖ ಆಗಿದೆ. ಅವರು ಹೇಳಿದ್ರು, ನನಗೆ ಬರಬೇಕಿತ್ತು, ಕಣ್ಣು ಕಾಣುವುದಿಲ್ಲ, ನಾನು ಬಂದೇನು ಮಾಡು ಅಂತ ಹೇಳ್ತಕ್ಕಂಥ ಬೇಸರದ ಮಾತನ್ನ ಹೇಳಿದರು. ಬಹುಶಃ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗಲಿಲ್ಲ. ಅವರು ಈ ಮಸೀದಿಗೆ ಮತ್ತು ದರ್ಗಾಕ್ಕೆ ಸ್ಥಳವನ್ನ ವಕ್ಫ್ ಮಾಡುವುದರ ಮುಖಾಂತರ ಈ ದೀನಿ ಕಾರ್ಯದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡರು. ಇಂಥ ಅನೇಕ ಜನರು, ಪೂರ್ವಜರು, ನಮ್ಮ ಅಜ್ಜ ಅವರು ಬರುವ ಮುಂಚೆ ಕೂಡ ಇಲ್ಲಿ ಅನೇಕ ಸೈದು ಹಾಜಿಯವರ ದೊಡ್ಡಪ್ಪನವರು ಬಹಳ ಜನ ಇದ್ದರು. ಬಹುಶಃ ಶೆಟ್ಟಿಡ್ಕದಿಂದ ಈ ಪರಿಸರದಲ್ಲಿ ಅನೇಕ ಜನರು ಇವತ್ತು ಕೊಡಗಿನಲ್ಲಿರ್ಬೋದು, ಸುಳ್ಯದಲ್ಲಿರ್ತಕ್ಕಂಥ ಹೆಚ್ಚಿನವರು ಮೂಲ ಪೇರಡಕದವರು. ಬಹುಶಃ ಕೆಲವರ ನಿಮ್ಮ ಅಜ್ಜಿಯಲ್ಲಿದ್ರು, ಮುತ್ತಜ್ಜಿಯಲ್ಲಿದ್ರು ಅಂತ ಹೇಳಿದ್ರೆ ಬಾಳೆಮಕ್ಕಲ್ಲಿ ಹೋದ್ರೆ ಮೊನ್ನೆ ನನಗೆ ಅಬ್ಬಾಸ್ ಅವರು ಹೇಳಿದರು, ನಮ್ಮ ತಂದೆ, ತಾಯಿ ಮತ್ತು ಅಜ್ಜಿ ನಾವೆಲ್ಲ ಪೇರಡಕದಲ್ಲಿದ್ದವರು ಅಂತ. ಬಹುಶಃ ಅನೇಕ ಮಂದಿ ಈ ಊರಿನಲ್ಲಿದ್ದು ಊರಿನ ಅಭಿವೃದ್ಧಿಯಲ್ಲಿ ಈ ಮಸೀದಿಯ ಬೆಳವಣಿಗೆ ಮತ್ತು ಪರಿಸರದ ಬೆಳವಣಿಗೆಗೆ ಬಹಳ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಜಮಾಯತಿನಿಂದ ಜಿಕೆ ಹಮೀದ್ ಅವರು ಹೇಳಿದಂತೆ ಸರ್ಕಾರಿ ಉದ್ಯೋಗದಲ್ಲಿ ಇವತ್ತು ಇಕ್ಬಾಲ್ ಬಾಳಿನ್ ಅವರು ಹೇಳಿದರು, ನಮ್ಮ ಇವರು ಉಮರ್ ಬೀಜಕಟ್ಟೆ ಅವರ ಕಚೇರಿಗೆ ಹೋದಾಗ ಫಾರ್ವರ್ಡ್ ಗ್ರೂಪಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಮತ್ತು ಅಲ್ಲಿ ಇರ್ತಕ್ಕಂಥ ಉದ್ಯೋಗಿಗಳನ್ನು ನೋಡಿದರೆ ಬಹುಶಃ ನಮಗೆ ಒಂದು ಹೆಮ್ಮೆ. ಸಾವಿರಾರು ಜನರಿಗೆ ಕೆಲಸವನ್ನು ಕೊಟ್ಟು ಸಂಬಳವನ್ನು ಕೊಡ್ತಕ್ಕಂಥ ಮತ್ತು ಸಮಾಜ ಸೇವೆ ಮಾಡ್ತಕ್ಕಂಥ ಉಮರ್ ಬೀಜದಕಟ್ಟೆ ಅವರು ಅವರ ಸಜ್ಜನ ಹಾಲಿನಲ್ಲಿ
ಜಿ ಕೆ ಹಮೀದ್ ಅವರ ನೇತೃತ್ವದಲ್ಲಿ ನಡೆದಂತಹ ಆ ದಪ್ ಸ್ಪರ್ಧೆ ಬಹುಶಃ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ ಶಿಸ್ತುಬದ್ಧವಾಗಿ ನಡೆದಿಲ್ಲ, ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಬಹುಶಃ ಅದೆಲ್ಲ ನಮ್ಮ ಊರಿಗೆ ಒಂದು ಹೆಮ್ಮೆ ತರತಕ್ಕಂಥದ್ದು. ಜೊತೆಲಿ ನನ್ನ ತಮ್ಮ ಕೂಡ ಅವ್ರ ಜೊತೆಲಿದ್ದಾರೆ, ಹಾರಿಸ್ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮಸೀದಿಯ ದುರಸ್ತಿಗೆ 50,000 ರೂಪಾಯಿ, ಮೊನ್ನೆ ನಮ್ಮ ಗ್ರೌಂಡ್ ರಿಪೇರಿ ಮಾಡಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಹೋಗಿದ್ದೇನೆ, ಎಲ್ಲ ಜಿ ಕೆ ಹಮೀದ್ ಅವರೇ ಕೇಳಿದಾಗ ಅದಕ್ಕೂ ಕೂಡ ಕೊಟ್ಟರು. ಅವರ ತಂದೆಯವರು ಕೂಡ ಅನಾರೋಗ್ಯದಿಂದ ಇದ್ದಾರೆ. ಬಹುಶಃ ಅವರು ಇವತ್ತು ಬರಬೇಕಿತ್ತು, ಬಂದಿಲ್ಲ. ಇವರು ಉಮರ್ ಅವರು ಹೇಳಿದಂತೆ ಅವರ ಪತ್ನಿ ಕೂಡ ವಹೀದಾ ಹಾರಿಸ್ ಅವರು ಸರ್ಕಾರಿ ವಕೀಲರಾಗಿ ಹೈಕೋರ್ಟಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಅನೇಕ ಮಂದಿ ಇವತ್ತು ರಜಾಕ್ ಅವರು ಇರ್ಬೋದು, ಅದೇ ರೀತಿ ರೌಫ್ ಪೊಲೀಸ್ ಅವರು, ನಮ್ಮ ಸೆಂಟ್ಯಾರ್ ಮಮಿಚ್ ಅವರ ಪುತ್ರ ಸಾದಿಕ್ ಅವರು ASI ಆಗಿದ್ದಾರೆ. ಇನ್ನು ಅನೇಕ ರೀತಿಯ ಜನರು, ಮುಸ್ತಫಾ ಅಂತೇಳಿ CRPF ಅಲ್ಲಿ ASI ಆಗಿ ಇನ್ನೊಬ್ಬರು ನಮ್ಮ ಕುಟುಂಬದವರಿದ್ದಾರೆ. ಅನೇಕ ಮಂದಿ ಜನ ವಿದೇಶದಲ್ಲಿ ಇವತ್ತು ನಮ್ಮ ರಂಸೀನಾ ಅವರು, ಮೊಯ್ದು ಅವರ ದರ್ಕಾಸ್ ಮೊಯ್ದಿಜ್ ಅವರ ಪುತ್ರಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರ ಪತಿಯವರು ವೇದಿಕೆಗೆ ಬಂದಿದ್ದಾರೆ, ನ್ಯಾಯವಾದಿಗಳಾಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮಿಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಪಂಡಿತರಾಗಿ, ಧಾರ್ಮಿಕ ಪಂಡಿತರಾಗಿ ಕೂಡ ನಮ್ಮ ಸಮುದಾಯದ ಅನೇಕ ಮಂದಿ ಮುಂದೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸಿಕೊಂಡು ಮುಂದೆ ನಮ್ಮ ಊರಿನ ಅಭಿವೃದ್ಧಿ ಮತ್ತು ಇಲ್ಲಿಯ ಶಾಂತಿ ಸೌಹಾರ್ದತೆಗೆ ಮತ್ತು ನಮ್ಮ ಚಕ್ರಪಾಣಿ ಅವರಿದ್ದಾರೆ, ಅನ್ವರ್ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಸಹಾಯವನ್ನು ಅವರು ಮಾಡಿದ್ದಾರೆ. ಅವರು ನಮ್ಮ ಚಿಕ್ಕಪ್ಪ ಅವರ ಜೊತೆ ಎಲ್ಲ ಬಹಳ ಅನ್ಯೋನ್ಯವಾಗಿದ್ದವರು. ಬಹುಶಃ ಕಷ್ಟ ಕಾಲದಲ್ಲಿ ಪರಸ್ಪರ ಸಹಕಾರ ಮಾಡಿಕೊಂಡು, ನಾವು ಕಷ್ಟದಲ್ಲಿದ್ದಾಗ ನಿಮ್ಮ ಸಹಕಾರ, ನೀವು ಕಷ್ಟದಲ್ಲಿದ್ದಾಗ ನಮ್ಮ ಸಹಕಾರ, ಪರಸ್ಪರ ಸಹಬಾಳ್ವೆಯ ಒಂದು ಊರು. ಈ ಊರಿನಿಂದಾಗಿ ಇಡೀ ಪರಿಸರಕ್ಕೆ ಶಾಂತಿ ಅಥವಾ ಸೌಹಾರ್ದತೆಯ ರಾಯಭಾರಿಯಾಗಿರುವುದು ಈ ಪೇರಡಕ. ಬಹುಶಃ ಇವತ್ತು ಗೂನಡಕದಲ್ಲಿ ಅಥವಾ ಸಂಪಾಜೆಯಲ್ಲಿ ಜನಸಂಖ್ಯೆ ಹೆಚ್ಚಿದ್ರು ಮುಂದೆ ಈ ಪೇರಡಕದಲ್ಲಿ ಹೆಚ್ಚು ಜನರ ವಾಸ ಇತ್ತು. ಇಲ್ಲಿ ಇವತ್ತು ತೋಟಗಳು ಗದ್ದೆಗಳಿದ್ದ ಕಾರಣ ವಾಸಸ್ಥಳ ಬೇರೆ ಬೇರೆ ಕಡೆಗಾಗಿದೆ. ಈ ನಿಟ್ಟಿನಲ್ಲಿ ಸೌಹಾರ್ದತೆಯ ಕೇಂದ್ರ ಈ ಪೇರಡಕ. ಇಲ್ಲಿರ್ತಕ್ಕಂಥ ಸಣ್ಣಕ್ಕ ಕುಸಕ್ಕ ಇರ್ಬೋದು, ಉಳುವಾರ್ ಕುಟುಂಬದ ಆ ಒಂದು ಕುಟುಂಬದವರು ಇರ್ಬೋದು, ನಮ್ಮ ಅಜ್ಜ ಅವರು ಇರ್ಬೋದು, ಕೊಯ್ಲು ಅವರು ಇರ್ಬೋದು, ಮಾಧವ ಭಟ್ರು ಇರ್ಬೋದು, ಎಲ್ಲರೂ ಕೂಡ ಬಹಳ ಸೌಹಾರ್ದತೆಯಿಂದ ಆ ಹಂಚತಕ್ಕಂಥ ನಮ್ಮ ಶೆಟ್ಟಿಯಡ್ಕದ ಆ ಒಂದು ಡ್ಯಾಮಿನಿಂದ ಬರ್ತಕ್ಕಂಥ ನೀರನ್ನು ಹಂಚುವುದರಲ್ಲಿ ಕೂಡ ಯಾವುದೇ ಒಂದು ತಕರಾರಿಲ್ಲ. ನಮ್ಮ ಪೇರಡಕದ ಮಿಲಿಟರಿಯಲ್ಲಿ ಕೆಲಸ ಮಾಡತಕ್ಕಂಥ ಹಲವಾರು ನನ್ನ ಸ್ವಾಮಿತ್ರರು, ಸಹೋದ್ಯೋಗಿಗಳು, ಸಹಪಾಠಿಗಳೆಲ್ಲ ಇದ್ದಾರೆ. ನಾವೆಲ್ಲ ಕಾಲೇಜಿನಲ್ಲಿ ಎಲ್ಲ ಜೊತೆಯಲ್ಲಿ ಕಲಿತವ್ರು. ಆದರೆ ಕೆಲವು ಸಂದರ್ಭದಲ್ಲಿ ಬಂದು ಕೆಲವು ವಿಷ ಬೀಜಗಳನ್ನು ಬಿತ್ತಲಿಕ್ಕೆ ನೋಡ್ತಾರೆ. ಬಹುಶಃ ಅದು ಈ ಮಣ್ಣಿನಲ್ಲಿ ಸಾಧ್ಯ ಇಲ್ಲ. ಕಳೆದ ಉರುಸಿನಲ್ಲಿ ಕೂಡ ಹೇಳಿದ್ದೇನೆ. ಒಂದು ಇಲ್ಲಿಯವರು ನಮ್ಮ ಅನೇಕ ಸಹೋದರರು ಬಂದು ದರ್ಗಾ, ಮಸೀದಿ ಮತ್ತು ಏನು ಮುಸ್ಲಿಂ ಸಮುದಾಯಕ್ಕಿಂತ ಹೆಚ್ಚಾಗಿ ಈ ದರ್ಗಾವನ್ನ, ಮಸೀದಿಯನ್ನ, ಈ ಪರಿಸರವನ್ನ ಪ್ರೀತಿಸ್ತಕ್ಕಂಥವರು ನಮ್ಮ ಹಿಂದೂ ಸಹೋದರರು. ಪೇರಡಕಕ್ಕೆ ಬಹಳ ಇತಿಹಾಸವಾದಂಥ, ಪುರಾಣವಾದಂಥ ಹಲವಾರು ನಿದರ್ಶನಗಳು ಮತ್ತು ಇತಿಹಾಸ ಇದೆ ಅಂತ ಊರಿನಲ್ಲಿ ನಾವೆಲ್ಲ ಇದ್ದೇವೆ. ಈ ಊರು ಇಡೀ ಪರಿಸರದ ಸುಳ್ಯ ತಾಲೂಕು ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕೊಡಗು ಇರ್ಬೋದು, ಈ ಎಲ್ಲ ಊರಿಗೆ ಒಂದು ಮಾದರಿ ಊರು, ಸರ್ವ ಧರ್ಮದ ಸಮನ್ವಯ ಕೇಂದ್ರ. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲ ಒಟ್ಟಾಗಿ ದುಡಿದು ಊರಿನ ಅಭಿವೃದ್ಧಿಗೆ, ಸರ್ವ ಧರ್ಮದ ಸಹಿಷ್ಣುತೆಗೆ ಮತ್ತು ಪರಸ್ಪರ ಎಲ್ಲರೂ ಬೆಳಿಬೇಕು. ಎಲ್ಲ ಸಮುದಾಯದವರು ಒಳ್ಳೆಯ ಹುದ್ದೆಗೆ ಹೋಗಬೇಕು. ಇವತ್ತು ನಮಗೆ ಬರುವಾಗ ಬಹಳ ಸಂತೋಷ ಆಗ್ತದೆ. ಪೇರಡಕದಲ್ಲಿ 2 ತಟ್ಟಿನ 3 ತಟ್ಟಿನ ಒಳ್ಳೊಳ್ಳೆ ಮನೆಗಳಾಗಿದೆ. ಬೈಯಣ್ಣನವರ ಮನೆ ಇರ್ಬೋದು, ಬೇರೆ ಬೇರೆ ಮನೆಗಳು ಇಲ್ಲಿ ಬರ್ತಕ್ಕಂಥ ಸಂದರ್ಭ ಇದು ಅಭಿವೃದ್ಧಿಯ ಒಂದು ಸಂಕೇತ, ಜೊತೆಯಲ್ಲಿ ಸೌಹಾರ್ದತೆ ಕೂಡ ಸಂಕೇತ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಒಟ್ಟಾಗಿ ಪರಸ್ಪರ ಸಹಕಾರದಿಂದ, ಸಹಬಾಳ್ವೆಯಿಂದ ಮಾಡೋಣ. ಹಿಂದೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು, ಒಟ್ಟಿಗೆ ಮಲಗ್ತಾ ಇದ್ರು ಇವರೆಲ್ಲ. ಬಹುಶಃ ಮತ್ತೆ ಕಂದಕ ಸೃಷ್ಟಿಯಾಗಿದೆ. ಆ ಕಂದಕವನ್ನ ಹತ್ತಿರ ಮಾಡಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು ಹೆಚ್ಚು ನಾನು ಮಾತನಾಡುವುದಿಲ್ಲ. ನಮ್ಮ ಶಮೀರ್ ದಾರ್ಮಿ ಅವರು ಬಂದಿದ್ದಾರೆ, ತಂಗಳವರು ಈಗಾಗಲೇ ಜೈನುಲ್ ಆಬಿದೀನ್ ತಂಗಳ್ ಅವರು ಕೂಡ ಸರ್ವ ಮತ ಮತ್ತು ಸರ್ವ ಧರ್ಮದ ಸಹಿಷ್ಣುತೆಗೆ ರಾಯಭಾರಿಯಾಗಿರ್ತಕ್ಕಂಥವರು. ಅವರ ಒಂದು ನೇತೃತ್ವದಲ್ಲಿ ದುವಾ ನಡೀಲಿಕ್ಕಿದೆ. ಮತ್ತೆ 12 ಗಂಟೆಗೆ ಸರಿಯಾಗಿ ಸೂರ್ಯ ನಿಮಿತ್ತನ್ನ ಕೂಡ ಮಾಡ್ಲಿಕ್ಕಿದೆ. ಎಲ್ಲ ದೂರ ಇರ್ತಕ್ಕಂಥ ನಮ್ಮ ಸಹೋದರರು ಬಂದು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ದೂರ ಬಹಳ ಜನ ತಾವೆಲ್ಲ ನಿಂತಿದ್ದೀರಿ. ಎಲ್ಲರೂ ದಯವಿಟ್ಟು ಸಭಾ ಸದನಕ್ಕೆ ಬಂದರೆ ಇನ್ನು ಚಂದ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ
ಇದರ ಹಿಂದೆ ದುಡಿಯಿರ್ತಕ್ಕಂಥ ನಮ್ಮ ಮಸೀದಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿರ್ಬೋದು, ವಿಶೇಷವಾಗಿ GK ಹಮೀದ್ MRDA ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತಿನ ಒಬ್ಬ ಅಧ್ಯಕ್ಷರಾಗಿದ್ದುಕೊಂಡು 2 ಬಾರಿ ನಮ್ಮ ಗಾಂಧಿ ಪುರಸ್ಕೃತ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು. ಮೊನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ, ಸೊಸೈಟಿಯ ಚುನಾವಣೆಯಲ್ಲಿ ಕೂಡ ಅತ್ಯಧಿಕ ಮತಗಳಿಂದ ಗೆದ್ದು ಅಭಿವೃದ್ಧಿಯ ಒಬ್ಬ ರಾಯಭಾರಿಯಾಗಿರ್ತಕ್ಕಂಥ ಯುವಕ. ಬಹುಶಃ ಅವರ ಜೊತೆ ಅನೇಕ SK ಹನೀಫ್ ಇರ್ಬೋದು, ಕೆಲವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ನಾನು ನೋಡಿದ್ದೇನೆ. ಏನು ನಮ್ಮ 2017ರಿಂದ 2023ರವರೆಗೆ ಕೋವಿಡ್ ಇರ್ಬೋದು, ಪ್ರಳಯ ಇರ್ಬೋದು, ಬೇರೆ ಬೇರೆ ದಿವಸಗಳಲ್ಲಿ ಅವರು ತಮ್ಮ ಜೀವನದ ಹಂಗನ್ನ ತೊರೆದು ಇತರರಿಗಾಗಿ ಅವರು ಜೀವನವನ್ನ ಮಾಡಿರ್ತಕ್ಕಂಥದ್ದು, ಇತರರನ್ನ ರಕ್ಷಣೆ ಮಾಡಲಿಕ್ಕೆ, ಇತರರ ಕಷ್ಟ ಕಾರ್ಪಣ್ಯಕ್ಕೆ ಕೆಲಸ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನ GK ಹಮೀದ್ ಅವರ ನೇತೃತ್ವದ MRDA ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು ಊರಿನ ಜನರೆಲ್ಲರ ಸಹಕಾರದಿಂದ ಮಾಡಿದ್ದಾರೆ. ಅದೇ ರೀತಿ ನಮ್ಮ SKSSFನ ಅಧ್ಯಕ್ಷರಾಗಿರ್ತಕ್ಕಂಥ ಮುನೀರ್ ದಾರಿಮಿ ಅವರು ಕೂಡ ಬಹಳ ದಿವಸಗಳಿಂದ ಮತ್ತು ಅನೇಕ ನಮ್ಮ ಯುವಕರು, ಅಬ್ದುಲ್ ಖಾದರ್ ಮೊಟ್ಟಂಗಾರ್ ಮತ್ತು ನಮ್ಮ ಅನೇಕ ಯುವ ಮಿತ್ರರು ಹಲವಾರು ದಿವಸಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಎಷ್ಟೆಷ್ಟು ಕೆಲಸ ಮಾಡಿದೆ ನಿಮಗೆ ಗೊತ್ತಿದೆ. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಎಷ್ಟು ಇಲ್ಲಿ ಸಕ್ರಿಯವಾಗಿ ದುಡಿದ್ದಾರೆ ನಿಮಗೂ ಮತ್ತು ನಮ್ಮ ವಲಿಯುಲ್ಲಾ ಅವರಿಗೂ ಗೊತ್ತಿರ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಸಹಾಯ ಸಹಕಾರ ಮತ್ತು ಸಹಬಾಳ್ವೆಗೆ ಹೆಚ್ಚು ಒತ್ತನ್ನ ಕೊಟ್ಟು ಸರ್ವ ಧರ್ಮವನ್ನ ನಾವು ಪ್ರೀತಿಸ್ತಕ್ಕಂಥದ್ದು, ಪರಸ್ಪರ ಗೌರವಿಸ್ತಕ್ಕಂಥದ್ದು, ಇತರರಿಗೆ ನೋವು ಮಾಡದ ರೀತಿಯಲ್ಲಿ ನಾವು ಬೆಳೆಯತಕ್ಕಂಥ ಕೆಲಸವನ್ನ ಮಾಡೋಣ. ಇವತ್ತು ಕೆಲವರೆಲ್ಲ ಕೆಲವು ಕಡೆ ಎಲ್ಲ ಕೂತು ಸೌಹಾರ್ದತೆ ಬಗ್ಗೆ ಮಾತನಾಡ್ಬೋದು. ಬಹುಶಃ ಅದರ ಎಲ್ಲ ಹಿಂದೆ ಇರತಕ್ಕಂಥವರು ಈ ಬೇಡಕದ ಮಣ್ಣಿನ ಮಕ್ಕಳು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ಹಿರಿಯರನ್ನೆಲ್ಲ ಸ್ಮರಿಸಿ ನನ್ನ ಅಧ್ಯಕ್ಷೀಯ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ പ്രീതിയ നമസ്കാര. അസ്സലാമു അലൈക്കും. ജയ് ഹിന്ദ്. അത്താണിയും ആശ്രയം കൂടിയായ ബഹുമാനപ്പെട്ട കുന്നുങ്ങൽ സൈനുൽ ആബിദീൻ തങ്ങൾ നേരത്തെ തങ്ങൾ ഇവിടെ എത്തിയിട്ടുണ്ട്. തങ്ങൾ അവരുടെ നസീഹത്തും ഭക്തി നിർഭരമായ സമാപന പ്രാർത്ഥനയും ഇവിടെ നടക്കും. അതോടുകൂടി 3 ദിവസത്തെ അത്യുജ്വലമായ ഈ ഉറൂസ് പരിപാടി സമാപ്തി കുറിക്കാൻ പോവുകയാണ്. എല്ലാവരും അവസാനം വരെ ഇരുന്ന് തങ്ങളുടെ ദുആയിൽ പങ്കെടുത്ത് ഇവിടെ നൽകുന്ന തബറുക്കും വാങ്ങി മാത്രമേ ഇവിടെ പിരിയാവൂ എന്ന് എല്ലാവരോടും വളരെ സ്നേഹത്തോടെ അഭ്യർത്ഥിച്ചുകൊണ്ട് തന്നെ റോഡിന്റെ നടുവിൽ നിർത്തിയിട്ടുണ്ട്. അത് മാറ്റി പാർക്കിംഗ് ചെയ്യണമെന്ന് വോളണ്ടിയർമാർ അറിയിക്കുന്നുണ്ട്. KA04MF0672. ബിസ്മില്ലാഹിർ റഹ്മാനിർ റഹീം. അൽഹംദുലില്ലാഹ് അൽഹംദുലില്ലാഹിൽ വാഹിദിൽ ഖഹാർ അസ്സമദിൽ ജബ്ബാർ അൽ അസീസിൽ ഗഫാർ വവജദക وأما اليتيم فلا تقهر وأما السائل فلا تنهر وأما بنعمة ربك فحدث. وكم ليلة ضاقت لذكرك تشتهي لها من جواها أنة وزفير وفي الوضع لا تدري عليها مشقة فمن عسس منها الفؤاد يطير. وعلموا أمة سيدنا وحبيبنا محمد صلى الله عليه وسلم. ബഹുമാനാദരവ് നിറഞ്ഞ അധ്യക്ഷൻ, ഈ പരിശുദ്ധവും പരിപാവനവും പവിത്രവുമായ
ഈ മഹനീയമായ മജ്ലിസിന്റെ മസ്ജിദിന്റെ പ്രിയപ്പെട്ട ഖത്തീബ്, പ്രിയപ്പെട്ട സുഹൃത്ത് ഉസ്താദ് അവറുകൾ, പ്രിയപ്പെട്ട സുഹൃത്തും സ്നേഹിതനുമായ ഇഖ്ബാൽ ബാലില്ല, ഈ പരിശുദ്ധവും പരിപാവനവുമായ സംഗമത്തിന്റെ പ്രിയപ്പെട്ട സഹോദരങ്ങൾ, ബഹുമാനപ്പെട്ട JK ഹമീദ് ഉൾപ്പെടെ TM ഷഹീദ് സാഹിബ് ഉൾപ്പെടെയുള്ള പ്രിയപ്പെട്ട സുഹൃത്ത് മുനീർ ദാരിമി ഉസ്താദ് ഉൾപ്പെടെയുള്ള പ്രിയപ്പെട്ട പണ്ഡിത വരേണ്യന്മാർ, ഉലമാക്കൽ, ഉമറാക്കൽ, ഇന്നാട്ടിലെ നല്ലവരായ കാരണവന്മാർ, സഹോദര സഹോദരിമാർ, അല്ലാഹു സുബ്ഹാനഹു വ തആല നമ്മുടെ ഈ സംഗമത്തെ അല്ലാഹു തആല സ്വീകരിക്കട്ടെ. നമ്മൾ നിന്ന് വിട പറഞ്ഞു പോയ നമ്മുടെയൊക്കെ പ്രിയപ്പെട്ട ഉപ്പമാർ, ഉമ്മമാർ, സഹോദരങ്ങൾ, സഹപാഠികൾ, അല്ലാഹു സുബ്ഹാനഹു വ തആല എല്ലാവരുടെയും ഖബറിടങ്ങളെ അല്ലാഹു സ്വർഗ്ഗത്തിന്റെ വീടാക്കി, സന്തോഷത്തിന്റെ വീടാക്കി അല്ലാഹു തആല മാറ്റട്ടെ. ഈ മഹനീയമായ മജ്ലിസിൽ കടന്നിരിക്കുന്ന ഓരോരുത്തരുടെയും ജീവിതത്തിന്റെ സങ്കടങ്ങളും കണ്ണീരുകളും കഷ്ടപ്പാടുകളും ദുഃഖങ്ങളും ദുരിതങ്ങളെല്ലാം അല്ലാഹു തആല മാറ്റി ജീവിതത്തിൽ അല്ലാഹു തആല സമാധാനം അല്ലാഹു നൽകി അനുഗ്രഹിക്കട്ടെ. മദീനയുടെ മണൽപ്പരപ്പിൽ മാനോകരുടെ മാനസാന്തരത്തിലേക്ക് മാനവിക വിപ്ലവത്തെ ചാർത്തിക്കൊടുത്ത ലോകത്തിന്റെ തിരുദൂതരായ സർവറെ ആലം സർക്കാരെ മുജസ്സം താജ്ദാരെ മദീന നബിയുന മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ മാസമായ ശഅബാനിന്റെ ബറക്കത്ത് കൊണ്ട് അല്ലാഹു നമ്മുടെ എല്ലാവരുടെയും രോഗങ്ങൾക്ക് അല്ലാഹു തആല ശിഫാ നൽകി അനുഗ്രഹിക്കട്ടെ. ബിഹഖ്ഖിൻ നബി മുസ്തഫ മുഹമ്മദ് സ്വല്ലല്ലാഹു അലൈഹി വസല്ലം. നമ്മളെല്ലാവരും ആവേശത്തോടു കൂടിയിട്ട് കാത്തിരിക്കുന്നത് ബഹുമാനപ്പെട്ട സയ്യിദ് അവറുകളുടെ ദുആക്കാണ്. അല്ലാഹു തങ്ങൾക്ക് ആഫിയത്തുള്ള ദീർഘായുസ്സ് പ്രദാനം ചെയ്യട്ടെ. ഹബീബിന്റെ കുടുംബത്തിൽപ്പെട്ട സയ്യിദ് അവറുകൾ ഈ പവിത്രമായ മജ്ലിസിലേക്ക് കടന്നു വരാനും ആ കൈകളൊക്കെ ഒന്ന് പിടിക്കാനും അവരുടെ അധരങ്ങളിലൂടെ അടർന്നു വീഴുന്ന അമൂല്യ മുത്തുകളെ ആലിംഗനം ചെയ്യാനും മനസ്സ് വെമ്പൽ കൊണ്ട് കാത്തിരിക്കുന്നവരാണ് നമ്മളെല്ലാവരും. അല്ലാഹു സുബ്ഹാനഹു വ തആല ആ സന്തോഷത്തിന്റെ സംഗമം അല്ലാഹു നമുക്കൊക്കെ നൽകി അനുഗ്രഹിക്കട്ടെ. ബഹുമാനമുള്ള സഹോദരങ്ങളെ, ഹബീബ് ആ കാര്യങ്ങളൊക്കെ നമ്മുടെ ജീവിതത്തിലൂടെ കൊണ്ടുവന്നിട്ടില്ല എന്നുണ്ടെങ്കിൽ നമ്മുടെ നിസ്കാരമോ നമ്മുടെ നോമ്പോ നമ്മുടെ സദഖകളോ നമ്മുടെ സകാത്തുകളോ ഒന്നും സയ്യിദ് ബിൻ അസ്ലം റളിയല്ലാഹു അൻഹു കൊണ്ട്, സിദ്ദീഖുൽ അക്ബർ റളിയല്ലാഹു അൻഹു കൊണ്ട്, അലി ഇബ്നു അബീ താലിബ് റളിയല്ലാഹു തആല അൻഹു കൊണ്ട് ഈ ഒരു പ്രദേശത്തേക്ക് ഇന്ന് വാളിന് വേണ്ടി കടന്നു വരുമ്പോ മദീനയുടെ മണിമുത്തായ നബി സല്ലല്ലാഹു അലൈഹി വസല്ലമ തങ്ങള് പ്രിയപ്പെട്ട സയ്യിദ് ബിൻ അസ്ലം റളിയല്ലാഹു അൻഹു ഒരു ചോദ്യമാണ്. ആ സമയമാണ് ഹബീബായ നബിയുന മുഹമ്മദ് മുസ്തഫ മാസമെന്ന് നബിയുന റസൂലുള്ളാഹി മദീനയുടെ മന്ദമാരുതനെ നബി മുഹമ്മദ് മുസ്തഫ ലോകത്തെ തന്നെ പടക്കാൻ കാരണക്കാർ. ഇരിക്കുന്ന പല വാപ്പമാർക്കും പലതും പറയാനുണ്ടാവും. ഉസ്താദ് ശരിയാണ്, എന്റെ മകൻ എന്നോട് മിണ്ടാറില്ല. ഞാൻ ചോദിക്കട്ടെ, ചിലപ്പോൾ ഒരാഴ്ചയൊക്കെ ആയി കാണും. കഴിഞ്ഞ ആഴ്ച വെള്ളിയാഴ്ച പള്ളിയിൽ വെച്ച് വാപ്പായെ കണ്ടപ്പോൾ ഒരു സലാം പറഞ്ഞ് പിന്നെ ഈ ആഴ്ച വരെ പറഞ്ഞിട്ടില്ല. അങ്ങനത്തെ മക്കൾ ഈ കൂട്ടത്തിലുണ്ടാവില്ലേ? അങ്ങനെ സങ്കടം സഹിക്കുന്ന വാപ്പമാരി കൂട്ടത്തിലുണ്ടാകില്ലേ? നബിതങ്ങൾ പറഞ്ഞു, പെൺമക്കൾക്ക് പിന്നെയും വാപ്പയോട് സ്നേഹമുണ്ട്. അതിന്റെ തെളിവല്ലേ സയ്യിദത്തുൻ നിസാഉ ബീബി ഫാത്തിമ ഉറക്കുന്ന പറയുണ്ടായിരിക്കില്ലേ? ഒരുപാട് സമയമില്ല, തങ്ങൾ വന്ന് നമുക്ക് അവസാനിപ്പിക്കണ്ടേ. ഉറക്കെ പറയും നബിയുന മുഹമ്മദ് മുസ്തഫ സല്ലല്ലാഹു അലൈഹി വസല്ലം. ആ മുത്ത് നബിയുടെ പൊന്നുമോള് ബീബി ഫാത്തിമ റളിയല്ലാഹു അല്ലേ. സുരലോക സൂപർഗത്തിൽ സുഗന്ധപ്പൂ റാണിയാമേ സുന്ദരി മണി ബീവി ഫാത്തിമ റളിയല്ലാഹു അകമീൽ സുരലോക സൂപർ
മക്കളുടെ ഹൃദയത്തിന്റെ ഉള്ളിൽ വരുന്നുണ്ടോ? മസ്ജിദുൻ നബവിയുടെ അകത്തട്ടിൽ ഇരുന്ന് ഒരു ചുറുചുറുക്കുള്ള ചെറുപ്പക്കാർ മനസ്സ് പൊട്ടിയിട്ട് കരയുന്നുണ്ട്. ആരാണ് കാണുന്നത്? അലിയാര് തങ്ങളാണ്. അലിയാര് തങ്ങൾ ചോദിച്ചു, പൊന്നുമോനെ എന്തിനാണ് നീ ഇങ്ങനെ കരയുന്നത്? ആ ചെറുപ്പക്കാരൻ പറഞ്ഞു, എന്റെ പ്രിയപ്പെട്ട ഉപ്പാക്ക് സ്നേഹം കൊടുക്കാൻ കഴിഞ്ഞിട്ടില്ല. ജീവിച്ചിരിക്കുന്നൊരു സമയമുണ്ടായിരുന്നു. ആ സമയത്ത് ഉപ്പാന്റെ അരികത്ത് പോകാൻ പറ്റിയിട്ടില്ല. ഇന്നിവിടം അലിയാര് തങ്ങളെ നിങ്ങളുടെ വാത് കേട്ടപ്പോ, നിങ്ങളുടെ പ്രഭാഷണം കേട്ടപ്പോ